ಹಲೋ ಮಕ್ಕಳೇ, ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮಾಸ್ಟರ್ ಟೀಚರ್. ಈ ಒಂದು ವಿಡಿಯೋನಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಗ್ರೇಡ್ 12 ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ನಂಬರ್ 3 ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಬರುವಂತಹ 5 ಮಾರ್ಕ್ಸ್ ನ್ಯೂಮರಿಕಲ್ ಕ್ವಶನ್ಸ್. ಓಕೆ, ಸೊ 5 ಮಾರ್ಕ್ಸ್ ಓಕೆ ನ್ಯೂಮರಿಕಲ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದ ಕ್ವಶನ್ಸ್ ಆರ್ ರೆಫರ್ಡ್ ಫ್ರಮ್ ಕ್ವಶನ್ ಬ್ಯಾಂಕ್. ಓಕೆ, ಪಿ ಯು ಬೋರ್ಡ್ ಕ್ವಶನ್ ಬ್ಯಾಂಕಿಂದ ರೆಫರ್ ಮಾಡಿರುವಂಥ ಕ್ವಶನ್ಸು. ಜೊತೆಗೆ ಈ ಒಂದು ಚಾಪ್ಟರ್ನಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಅಂತ ಹೇಳಿದ್ರೆ ಒಂದು ವೀಟ್ ಸ್ಟೋನ್ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ ಸ್ಟೋನ್ ಬ್ರಿಡ್ಜ್, ಅದನ್ನು ಕೂಡ ಡಿರೈವ್ ಮಾಡ್ತಾ ಹೋಗ್ತೀನಿ. ಸೊ ಥ್ರೂ ಔಟ್ ದ ವಿಡಿಯೋ ಮಿಸ್ ಮಾಡದೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸೊ 100% 5 ಮಾರ್ಕ್ಸ್ ಕ್ವಶನು ಈ ಒಂದು ಚಾಪ್ಟರಿಂದ ಕೇಳ್ತೀರಾ. ಐದರ್ ಇಟ್ ಮೇ ಬಿ ಡಿರೈವೇಷನ್ ಆರ್ ಇಟ್ ಮೇ ಬಿ ನ್ಯೂಮರಿಕಲ್. ಓಕೆ, ಸೊ ಹಾಗಾಗಿ ಮಿಸ್ ಮಾಡಿಬಿಡಿ, ನೀವು ಕೂಡ ನೋಡಿ. ಹಾಗೆ ನಿಮಗೆ ಈ ಕಾನ್ಸೆಪ್ಟ್ಸ್ಗಳು ಮುಂದೆ ಹೋಗ್ತಾ ಅರ್ಥ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಟುಡೇಸ್ ವಿಡಿಯೋ. ಓಕೆ, ಟಾಪಿಕ್ ಆಫ್ ಟುಡೇಸ್ ವಿಡಿಯೋ. ಎಸ್, ಸೊ ಮೊದಲನೇದಾಗಿ ನಾನು ಡಿಸ್ಕಸ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ ಸ್ಟೋನ್ ಬ್ರಿಡ್ಜ್. ಸೊ ವೀಟ್ ಸ್ಟೋನ್ ಬ್ರಿಡ್ಜಿನ ಬ್ಯಾಲೆನ್ಸಿಂಗ್ ಕಂಡೀಷನು 5 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಪುಟ್ 5 ಸ್ಟಾರ್ ಮಾರ್ಕ್ಸ್. ಓಕೆ, ಸೊ 5 ಸ್ಟಾರ್ ಮಾರ್ಕ್ಸ್. ಎಸ್, ಓಕೆ. Balancing, what do you mean by Wheatstone bridge? Okay, so what do you mean by this Wheatstone bridge? See, Wheatstone bridge is a combination of resistors. Okay, so whenever we are talking about combination of resistors, so far we know that there are two combinations. One is series combination, another one is parallel combination, and there is the mixing of combinations also. So Wheatstone bridge alli ಒಂದು ಪರ್ಟಿಕ್ಯುಲರ್ ಕಾಂಬಿನೇಷನ್ ಇದೆ. ಏನು ಅಂತ ಹೇಳಿದ್ರೆ ಎರಡು ರೆಸಿಸ್ಟರ್ಸು ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ. ದಟ್ ಮೀನ್ಸ್ 2 ಪೇರ್ ಆಫ್ ಸೀರೀಸ್ ಕನೆಕ್ಷನ್. ಓಕೆ, ಟೋಟಲಿ 4 ರೆಸಿಸ್ಟರ್ಸ್ ಇರುತ್ತೆ, ಅದರಲ್ಲಿ ಎರಡೆರಡು ರೆಸಿಸ್ಟರ್ಸು ಸೀರೀಸ್ ಆಗಿ ಕನೆಕ್ಟ್ ಆಗಿರ್ತವೆ. ಅದಾದಮೇಲೆ ಅವು ಏನಾಗುತ್ತೆ, ಪ್ಯಾರಲಲ್ ಆಗಿ ಮತ್ತೆ ಕನೆಕ್ಟ್ ಆಗುತ್ತೆ. ಇನ್ ಬಿಟ್ವೀನ್ ಏನು ಒಂದು ಗ್ಯಾಲ್ವನೋಮೀಟರ್ನ ಓಕೆ ಸೊ ನಾವೇನು ಮಾಡ್ತೀವಿ, ಪ್ಲೇಸ್ ಮಾಡ್ತೀವಿ. ಸಿ ಹಿಯರ್ P and Q are in series, R and S are in series, and ಟೋಟಲಿ ನೋಡಿ ಮೇಲ್ಗಡೆ ಬರುವಂತಹ ಪಾರ್ಟ್ ಮತ್ತು ಕೆಳಗಡೆ ಬರುವಂತಹ ಪಾರ್ಟ್ ಏನಾಗಿದೆ, ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ದಿಸ್ ಈಸ್ ವಾಟ್ ದ Wheatstone bridge ವಾಟ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಓಕೆ, ಫೈನ್. ಸೊ ಈಗ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಏನು ಅರ್ಥ? ಸಿ, ನೀವು ಈ ಕಂಪ್ಲೀಟ್ ಓವರ್ ಆಲ್ ಸರ್ಕ್ಯೂಟಲ್ಲಿ ಬಿಕಾಸ್ ಆಫ್ ದ ರೆಸಿಸ್ಟರ್ಸ್ ಆ್ಯಂಡ್ ಬಿಕಾಸ್ ಆಫ್ ದ EMF ದಟ್ ವಿ ಆರ್ ಪ್ರೊವೈಡಿಂಗ್, ಈ ಒಂದು ಗ್ಯಾಲ್ವನೋಮೀಟರ್ ಏನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಏನು ಈ ಒಂದು ಗ್ಯಾಲ್ವನೋಮೀಟರ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಆ ಗ್ಯಾಲ್ವನೋಮೀಟರ್ನಲ್ಲಿ ಹೋಗುವಂತಹ ಕರೆಂಟನ್ನು ಏನು ಮಾಡಬೇಕು, ಏನಾಗಿರಬೇಕು, 0. ಸೊ ಇಫ್ ದ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಈಸ್ 0, ದೆನ್ ವಿ ವಿಲ್ ಸೇ ದಟ್ ದ Wheatstone bridge ಈಸ್ ಇನ್ ಬ್ಯಾಲೆನ್ಸ್ಡ್ ಕಂಡೀಷನ್. ಓಕೆ, ಸೊ ಅಂದರೆ ಬ್ಯಾಲೆನ್ಸ್ಡ್ ಕಂಡೀಷನಲ್ಲಿ ನಮಗೆ ಏನಾಗಿರುತ್ತೆ ಅಂದರೆ ದಟ್ ಈಸ್ IG, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ galvanometer, I will consider it as what, IG, which has to be equal to 0. Okay, so ಈ Wheatstone bridge ಬ್ಯಾಲೆನ್ಸಿಂಗ್ ಕಂಡೀಷನ್ ತಗೊಳ್ಳೋದಕ್ಕೆ we will apply Kirchhoff rules. ಸೊ Kirchhoff ರೂಲ್ಸ್ ಎಷ್ಟಿದೆ, ಎರಡಿದೆ. ಒಂದು ವೋಲ್ಟೇಜ್ ರೂಲು, ಇನ್ನೊಂದು ಕರೆಂಟ್ ರೂಲು. ಹೌದಾ, ಅದನ್ನು ಜಂಕ್ಷನ್ ರೂಲ್ ಅಂತಲೂ ಕರಿತೀವಿ, ಇನ್ನೊಂದು ನಾವು ಕರೆಂಟ್ ರೂಲ್ ಅಂತಲೂ ಕರಿತೀವಿ. ಹೌದಾ, ಎಸ್. ಸೊ ಈಗ ಆ ಕರೆಂಟ್ ರೂಲ್ ಮತ್ತು ವೋಲ್ಟೇಜ್ ರೂಲ್ ಏನೇನು ಹೇಳುತ್ತೆ? ಓಕೆ, ಸೊ ಕರೆಂಟ್ ರೂಲ್ ಏನು ಹೇಳುತ್ತೆ, ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ವಿಚ್ ಆರ್ ಎಂಟರಿಂಗ್ ಟು ಎ ಪರ್ಟಿಕ್ಯುಲರ್ ಜಂಕ್ಷನ್ ಈಸ್ ಈಕ್ವಲ್ ಟು ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ವಿಚ್ ಈಸ್ ಕಮಿಂಗ್ ಔಟ್ ಆಫ್ ದಟ್ ಪರ್ಟಿಕ್ಯುಲರ್ ಜಂಕ್ಷನ್. ದಿಸ್ ಈಸ್ ಒನ್ ಥಿಂಗ್. ಸೊ Kirchhoff ವೋಲ್ಟೇಜ್ ರೂಲ್ ಏನು ಹೇಳುತ್ತೆ? ಸೊ if you consider any of the loop, okay, if you consider any of the circuit loop, so the algebraic sum of the voltages or EMFs or voltages is equal to, in a particular loop, is equal to 0, should be equal to 0 ಅಂತ ಹೇಳುತ್ತೆ. ಇವೆರಡು ರೂಲ್ಸನ್ನು ನಾವು ಅಪ್ಲೈ ಮಾಡೋಣ. ಅದಕ್ಕಿಂತ ಮುಂಚೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್, ಚೂಸಿಂಗ್ ದ ಲೂಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಚೂಸಿಂಗ್ ಆಫ್ ಲೂಪ್. ಸೊ ಹೇಗೆ ಚೂಸ್ ಮಾಡೋದು? ಸಿ, ಐ ವಿಲ್ ಕನ್ಸಿಡರ್ ಹಿಯರ್ this particular loop. ಯಾವ್ಯಾವುದು? A, B, D, A. consider ಓಕೆ, ಲೂಪ್ ಯಾವ್ಯಾವುದು? A, B, D, A. ಆಯ್ತಾ? ಸೊ ಈ ಲೂಪ್ ಹೇಗಿದೆ ಅಂತ ಹೇಳಿದ್ರೆ, ಸಿ, ಐ ವಿಲ್ ರೈಟ್ ಹಿಯರ್ ನೋಡಿ, A, B, D, A ಈ ರೀತಿ ಲೂಪ್ ಬರುತ್ತೆ. ಆಯ್ತಾ? ಎಸ್. ಸೊ ಈ ಲೂಪಲ್ಲಿ ಬರುವಂತಹ ವೋಲ್ಟೇಜಸ್ ಯಾವ್ಯಾವುದು? ಲೆಟ್ಸ್ ಸಿ. ಓಕೆ, ಸಿ, ವೆರ್ ಎವರ್ ಯು ವಿಲ್ ಗೆಟ್ ಎ ರೆಸಿಸ್ಟರ್, ಯು ಅಪ್ಲೈ ಓಮ್ಸ್ ಲಾ. ಸೊ ಓಮ್ಸ್ ಲಾ ಅಪ್ಲೈ ಮಾಡಿದಾಗ ಏನಾಗುತ್ತೆ, V is equal to IR ಅನ್ನೋ ಫಾರ್ಮುಲಾ ಹೇಳುತ್ತೆ.
ಸೊ ಆ ಒಂದು ಫಸ್ಟ್ ಸಿಗುವಂಥ ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಲೂಪ್ನ ಫಸ್ಟ್ ಸಿಗುವಂತಹ ರೆಸಿಸ್ಟರ್ ಯಾವುದು ಪಿ. ಸೊ ಹಾಗಾಗಿ ವೋಲ್ಟೇಜ್ ಅಟ್ ಪಿನ ಏನಂತ ಬರಿತೀನಿ, ವಿ ಪಿ ಅಂತ ಬರಿತೀನಿ. ಓಕೆ, ಅದಕ್ಕಿಂತ ಮುಂಚೆ ಓಕೆ ಎಸ್. ಸೊ ವಿಚ್ ರೂಲ್ ವಿ ಆರ್ ಅಪ್ಲೈಯಿಂಗ್ ಕಿರ್ಚಾಫ್ ವೋಲ್ಟೇಜ್ ಲೂಪ್, ಹೌದಾ? ಸೊ ಕಿರ್ಚಾಫ್ ವೋಲ್ಟೇಜ್ ರೂಲ್. Okay, Kirchhoff voltage rule. So if we apply the Kirchhoff voltage rule, algebraic sum of the voltages which is present in a loop. Now loop consider ಮಾಡಿರೋದು ABDA. So which are the algebraic sum of voltages? Voltages ಯಾವ್ಯಾವ ಇದೆ? ಒಂದು VP ಇದೆ ಪ್ಲಸ್. ಓಕೆ, ನಾವು ಹೋಗುವಂತಹ ದಟ್ ಮೀನ್ಸ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ, ಡೌನ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೀವಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಅ ಕರೆಂಟ್ ಅಟ್ ಗ್ಯಾಲೋನೋಮೀಟರ್? ಡೈರೆಕ್ಷನ್ ಆಫ್ ಅ ಕರೆಂಟ್ ಕೂಡ ಈ ರೀತಿ ಬರುತ್ತೆ. ಸಿ ಹಿಯರ್ ಐ ಆಮ್ ರೈಟಿಂಗ್ ಹಿಯರ್. ಓಕೆನಾ? ಸೊ ಈ ರೀತಿ ಬರುತ್ತೆ. ಓಕೆ ಎಸ್. ಸೊ ನಾವು ಹೋಗುವಂಥ ಡೈರೆಕ್ಷನಲ್ಲೇ ಏನು ಸಿಗ್ತಾ ಇದೆ ನಮಗೆ, ನಾವು ಕನ್ಸಿಡರ್ ಮಾಡಿರುವಂಥ ಲೂಪ್ ಡೈರೆಕ್ಷನಲ್ಲೇ ಡೈರೆಕ್ಷನ್ ಆಫ್ ದ ಕರೆಂಟ್ ಕೂಡ ಇದೆ. ಸೊ ಹಾಗಾಗಿ ಯಾವ ಡೈರೆಕ್ಷನ್ ಸೇಮ್ ಇರುತ್ತೋ ಅವಾಗ ನಾವೇನಂತ ಅಂದರೆ ಸೈನ್ ಏನಂತ ತಗೋಬೇಕು, ಪಾಸಿಟಿವ್ ಅಂತ ತಗೋಬೇಕು. ಸಿ ವಿ ಪಿನಲ್ಲೂ ಪ್ಲಸ್ ಅಂತ ತಗೊಂಡಿದ್ದೀನಿ. ಓಕೆ, ಹಿಯರ್ ಆಲ್ಸೋ the voltage present in the galvanometer, I will consider it as VG, or let me take it as capital G, plus. Okay, so what is a one more that voltage present here? Andre yaud innondu equipment irodu athwa circuit irodu R, resistor R. So hagagi I will consider it as what? VR. But now see here, this is the direction of VR. Yes, this is the direction of what? Current here at R. If this is the direction, ನಾವು ಲೂಪ್ ತಗೊಳ್ತಿರೋದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಸೊ ಹಾಗಾಗಿ ನಾವು ಇಲ್ಲಿ ಸೈನ್ ಏನು ಕನ್ಸಿಡರ್ ಮಾಡಬೇಕು ಇಲ್ಲಿ ಅಂದರೆ, ಇಟ್ ಈಸ್ ನಾಟ್ ಪಾಸಿಟಿವ್, ಇಟ್ ಶುಡ್ ಬಿ ನೆಗೆಟಿವ್. ಓಕೆ, ಇಟ್ ಶುಡ್ ಬಿ ನೆಗೆಟಿವ್. ಓಕೆ, ಇಟ್ ಶುಡ್ ಬಿ ನೆಗೆಟಿವ್, ಶುಡ್ ಬಿ ಈಕ್ವಲ್ ಟು ವಾಟ್? 0 ಇದೆ ತಾನೆ? ಓಕೆ, ಸೊ ವೋಲ್ಟೇಜ್ ಲೂಪ್ ರೂಲ್ ಹೇಳೋದು. ಎಸ್. ಸೊ ಆದಮೇಲೆ ವಿ ನೋ ದಟ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, ವಾಟ್ ಡಸ್ ಓಮ್ಸ್ ಲಾ ಸೇಸ್? Ohm's law says that V is equal to I into R. ಹೌದಾ? ಸೊ VP ಅಂದರೆ at P, what is the current? The current here is, it is mentioned, okay, so mention ಮಾಡಿದರೆ ಇಲ್ಲಿ I1 ಅಂತೇಳಿ ನಿಮಗೆ ಕಾಣಿಸ್ದಲ್ಲೇ ಇರ್ಬೋದು. I'll write once again. Okay, so yes, this is I1 here and here it is I2. ಈ ಡಯಾಗ್ರಾಮ್ ನಾವೇ ಬರೀಬೇಕು ಆ್ಯಕ್ಚುಲಿ. And this one is what? I3 and this one is what? I4. Okay, and the current present here is IG. I will write here IG. Okay, yes. So what is the current there? I1 at P, resistor PL I1 ide. R, what is the resistance there? We have mentioned it as what? P. Okay, plus VG in the sense voltage at galvanometer, which is nothing but IG into the galvanometer resistance na capital G anta ತಗೊಳ್ತೀನಿ. Okay, yes, minus what is the value of that, means what is VR? VR is equal to I2 into R ಅಲ್ಲಿ ಏನಿದೆ ರೆಸಿಸ್ಟೆನ್ಸ್, ದಟ್ ಮೀನ್ಸ್ R ಅಂತಾನೆ ಕನ್ಸಿಡರ್ ಮಾಡಿದ್ದೀವಿ. ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್? 0. ಕ್ಲಿಯರ್? ಓಕೆ, ಸಿ ಹಿಯರ್ ದಿಸ್ IG ವ್ಯಾಲ್ಯೂ ಈಸ್ 0. ಸೊ ಹೋಲ್ ಟರ್ಮ್ ಏನಾಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 0 ಆಗುತ್ತೆ. ಸೊ ಇದನ್ನು ನಾವೇನು ಮಾಡ್ಬೋದು? ನೆಗ್ಲೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಏನು ಉಳಿಯುತ್ತೆ? I1P, ಓಕೆ, ಈ ಮೈನಸ್ ಆ ಕಡೆ ಹೋಯ್ತು ಅಂದರೆ ಇಸ್ ಈಕ್ವಲ್ ಟು I2R. ಓಕೆನಾ? ಎಸ್. ಸೊ ಈಗ ನಾನೇನು ಮಾಡ್ತೀನಿ? ಜಸ್ಟ್ ರಿಅರೇಂಜ್ ಮಾಡ್ಕೊಳ್ತೀನಿ. I1/I2 ವಿಲ್ ಬಿ ಈಕ್ವಲ್ ಟು R ಡಿವೈಡೆಡ್ ಬೈ P. ಹೀಗೂ ಬರಿಬೋದು. ಆರ್ ಒಂದು ಕೆಲಸ ಮಾಡೋಣ, I2, ಓಕೆ, ಸೊ ಐ ವಿಲ್ ಕೀಪ್ P ಹಿಯರ್. P ಡಿವೈಡೆಡ್ ಬೈ R ಈಸ್ ಈಕ್ವಲ್ ಟು I2 ಡಿವೈಡೆಡ್ ಬೈ I1. ಹೀಗೂ ಬರಿಬೋದು. ಆರ್ ಎಲ್ಸ್ ಇಲ್ಲಿ ರೆಸಿಪ್ರೋಕಲ್ ತೊಗೊಂಡಿದ್ದೀವಿ ಅಷ್ಟೇ. ಕ್ಲಿಯರ್ ಇಲ್ಲಿವರೆಗೂ? ಓಕೆ, ಎಸ್. ಸೊ ದಿಸ್ ಈಸ್ ಫಾರ್ ಲೂಪ್ 1, ದಟ್ ಮೀನ್ಸ್ ABDA. ಈಗ ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಕನ್ಸಿಡರ್ ದ ಸೆಕೆಂಡ್ ಲೂಪ್. ಎಸ್. ಸೊ ಯಾವುದು ಲೂಪ್? ಸೆಕೆಂಡ್ ಲೂಪ್ ಯಾವುದು? ದಿಸ್ ಈಸ್ ದ ಸೆಕೆಂಡ್ ಲೂಪ್. ಸಿ ಹಿಯರ್. ಓಕೆ, ಐ ವಿಲ್ ಕನ್ಸಿಡರ್ ದಿಸ್ ಲೂಪ್. ಇಲ್ಲಿಂದ ಈ ರೀತಿ ತಗೊಳ್ಳೋ, ದಿಸ್ ಈಸ್ ದ ಸೆಕೆಂಡ್ ಲೂಪ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ? ಸಿ ಹಿಯರ್, ಒನ್ಸ್ ಅಗೇನ್ ಐ ವಿಲ್ ರೈಟ್. ಓಕೆ, I3 ಇಂದ ಸ್ಟಾರ್ಟ್ ಮಾಡುವ. I3 ಇಂದ ಈ ರೀತಿ ಲೂಪ್ ತಗೊಳ್ತೀನಿ. ಓಕೆ, ದಟ್ ಮೀನ್ಸ್ B ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. BCDB. ಓಕೆ, ಎಸ್. ಸೊ ಇಫ್ ಐ ರೈಟ್ ದಟ್, ಓಕೆ, ಕನ್ಸಿಡರ್ ಲೂಪ್
consider loop. Okay, what is the loop now? B C D B. Aita. So now let us once again apply Kirchhoff voltage rule. Okay, so Kirchhoff voltage rule apply madidre, what is the voltage at the third resistor? That is VQ plus ನೋಡಿ ಇಲ್ಲಿ ಹೋಗುವಾಗ, ಸಿ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ವಾಟ್ ದ ಕರೆಂಟ್ ಮೂವಿಂಗ್ ಹಿಯರ್ ವಿಚ್ ಇಸ್ I4 ಆ್ಯಂಡ್ ವಿ ಆರ್ ಗೋಯಿಂಗ್ ಆಪೋಸಿಟ್ ಟು ಇಟ್, ಆಪೋಸಿಟ್ ಆಗಿ ಹೋಗ್ತಿದೀವಲ್ವಾ. ಸೊ ಹಾಗಾಗಿ ಮೈನಸ್ ವಿ ಇಂಟು ವಾಟ್ ಈಸ್ ದ ರೆಸಿಸ್ಟೆನ್ಸ್ ದೇರ್, ದಟ್ ಈಸ್ VS. ಓಕೆ, ಮತ್ತೆ ನೆಕ್ಸ್ಟ್ ಮೈನಸ್ ಆಗುತ್ತೆ, ಯಾಕಂದ್ರೆ ಸಿ ಹಿಯರ್ ಐ ಜಿಯಲ್ಲಿ ಬರುವಂತಹ ಕರೆಂಟ್ ಏನು ಡೌನ್ವರ್ಡ್ ಡೈರೆಕ್ಷನಲ್ಲಿ ಬರ್ತದೆ, ನಾವು ಹೋಗ್ತಿರೋದು ಆಪೋಸಿಟ್ ಡೈರೆಕ್ಷನಲ್ಲಿ. ಸೊ ಹಾಗಾಗಿ VG ಶುಡ್ ಬಿ ಈಕ್ವಲ್ ಟು ವಾಟ್ 0. ಹೌದಾ? ಎಸ್. ಸೊ VQ ಅಂದ್ರೇನು? ಐ. ವಾಟ್ ಈಸ್ ಅ ಕರೆಂಟ್ ದೇರ್? VQ ನಲ್ಲಿ, ದಟ್ ಮೀನ್ಸ್ ಈ ಪಾರ್ಟಲ್ಲಿ ಸಿ ಈ ಪಾರ್ಟಲ್ಲಿ ವಾಟ್ ಈಸ್ ಅ ಕರೆಂಟ್ ದೇರ್? ದಟ್ ಈಸ್ I3. ಓಕೆ, ಇಂಟು ವಾಟ್ ಈಸ್ ಅ ರೆಸಿಸ್ಟೆನ್ಸ್ ದೇರ್? Q is equal to, sorry, not equal to, it is minus VS ಅಲ್ಲಿ ಕರೆಂಟ್ ಏನು? ದಟ್ ಈಸ್ I4. ವಾಟ್ ಈಸ್ ದ ರೆಸಿಸ್ಟೆನ್ಸ್ ದೇರ್? ಎಸ್, ಮೈನಸ್ IG ಇಂಟು G should be equal to what? 0. Okay na? Once again, see, for balanced condition IG will be equal to 0, so hence ಈ whole term ಏನಾಗುತ್ತೆ, it will be equal to 0. so ಹಾಗಾಗಿ ನೆಗ್ಲೆಕ್ಟ್ ಮಾಡ್ಬೋದು. ಉಳ್ಕೊಳ್ಳೋದೇನೋ I3, okay, into Q is equal to I4 into S. ಬಟ್ ಸಿ ಹಿಯರ್, ಇದು ಒಂದು ಜಂಕ್ಷನ್ ಆಯ್ತು ಈಗ. ಓಕೆ, ಇದೊಂದು ನೋಡ್ ಅಂತ ಕರಿತೀವಿ ಅಥವಾ ಜಂಕ್ಷನ್ ಅಂತ ಕರಿತೀವಿ. ಸೊ I3ನ ಹೌ ಕ್ಯಾನ್ ವಿ ರೈಟ್? ಸಿ, ಈ ಬಿ ಅನ್ನೋ ಜಂಕ್ಷನ್ನಿಗೆ ಹೋಗ್ತಿರೋ ಕರೆಂಟ್ ಯಾವುದು? I1. ಹೌದಾ? ಹೇಗೆ ಡಿವೈಡ್ ಆಗ್ತದೆ? IG ಆಗಿ ಡಿವೈಡ್ ಆಗ್ತದೆ, ಗ್ಯಾಲೋನೋಮೀಟರ್ಗೆ ಕರೆಂಟ್ ಬರ್ತದೆ, ಜೊತೆಗೆ I3 ಆಗಿ ಡಿವೈಡ್ ಆಗ್ತದೆ. ಸೊ ಹಾಗಾಗಿ I3ನ ಹೇಗೆ ಬರಿಬೋದು? I1 ಮೈನಸ್ IG ಅಂತ ಬರಿಬೋದಾ? ಎಸ್. ಸೊ ಹಾಗಾಗಿ I3 ಜಾಗದಲ್ಲಿ ನಾನೇನು ಬರಿತೀನಿ? ಓಕೆ, I1 ಮೈನಸ್ IG. ಬಟ್ IG is equal to ಏನೋ 0. ಸೊ ಹೀಗೆ ಇಲ್ಲೇ ಡೈರೆಕ್ಟಾಗಿ ಬರ್ಕೊಬಿಡ್ತೀನಿ. ದೇರ್ ಫಾರ್ I3 is equal to I1, ಯಾಕಂದರೆ IG is equal to what? 0. ಸೊ ದೇರ್ ಫಾರ್ I3 ಜಾಗದಲ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್? I1 ಮೈನಸ್ IG ಬರಿಬೇಕಿತ್ತು, ಬಟ್ IG ಬ್ಯಾಲೆನ್ಸ್ಡ್ ಕಂಡೀಷನಲ್ಲಿ 0 ಆಗಿದೆ. ಸೊ ಹಾಗಾಗಿ ನಾನೇನು ತೊಗೊಳ್ತಿದ್ದೀನಿ? I1 ಅಂತಲೇ ತೊಗೊಳ್ತಿದ್ದೀನಿ. ಇಂಟು Q is equal to what is I4? Now once again, I will write here I4 ಅಂದರೆ ಏನು? ಸಿ, I4 ತಗೊಳ್ಳೋದಕ್ಕಿಂತ ಮುಂಚೆ ಲೆಟ್ ಅಸ್ ಅನಲೈಸ್ ಹಿಯರ್. ಸಿ, I4 ಅಂದರೆ ಈ ಜಾಗದಲ್ಲಿ ಬರುವಂಥ ಕರೆಂಟು, ಈ ಜಾಗದಲ್ಲಿ ಎಂಟರ್ ಆಗ್ತಿರುವಂಥ ಈ ಪಾಯಿಂಟ್ ಯಾವ್ದು? ನೋಡ್ ಯಾವುದು? ಡಿ ಅನ್ನೋ ಪಾಯಿಂಟು ನೋಡ್ ಆಗುತ್ತೆ ಅಥವಾ ಜಂಕ್ಷನ್ ಆಗುತ್ತೆ. ಸೊ ಅಲ್ಲಿಗೆ ಬರ್ತಿರೋ ಕರೆಂಟ್ ಯಾವ್ಯಾವುದು? ಒಂದು I2, ಇನ್ನೊಂದು IG. ಸೊ I2 ಪ್ಲಸ್ IG ವಿಲ್ ಬಿ ಈಕ್ವಲ್ ಟು I4. ಆದರೆ IG ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಸೊ ದೇರ್ ಫಾರ್ I4 is equal to IG ಅಂತ ಬರ್ಕೋಬೋದಾ? ಎಸ್. ಸೊ ದೇರ್ ಫಾರ್ I4 is equal to IG ಅಲ್ಲ? ಓಕೆ, ಜಸ್ಟ್ ಅ ಮಿನಿಟ್. ಸಿ, ಇಲ್ಲೇನಾಗುತ್ತೆ? I4 is equal to ಏನಾಗುತ್ತೆ? I4 is equal to ಸಿ, ಎರಡು ಕರೆಂಟ್ಸ್ ಬರ್ತಾ ಇದೆ. ಸೊ ಹಾಗಾಗಿ I2 ಪ್ಲಸ್ IG ಆಗುತ್ತೆ. IG ವಿಲ್ ಬಿ ಈಕ್ವಲ್ ಟು ವಾಟ್? 0 is equal to 0. ಸೊ ದೇರ್ ಫಾರ್ I4 is equal to I2 ಆಗುತ್ತೆ. ಲಾಸ್ಟ್ ಟೈಮ್ ಸೇಮ್ ಮಿಸ್ಟೇಕ್ ಮಾಡಿದೆ, ಅಂದರೆ 2ನ G ಅಂತ ಬರ್ಕೊಬಿಟ್ಟಿದೆ ಅಷ್ಟೇ. ಓಕೆ, ಎಸ್. ಸೊ ಹಾಗಾಗಿ I2 ಜಾಗದಲ್ಲಿ ಏನು ಬರಿಬೋದು? ಸಾರಿ, I4 ಜಾಗದಲ್ಲಿ ಏನು ಬರಿಬೋದು? I2 ಬರಿಬೋದು ಇಂಟು ಎಸ್. ಓಕೆನಾ? ಎಸ್. ಸೊ ಈಗ I2 ಬೈ I1 ಬರ್ಕೊಳ್ಳೋಣ. ಸಿ, ಯಾವ್ದಾರ ಒಂದು ರಿಲೇಷನ್ಶಿಪ್ಪನ್ನು ಈಕ್ವಲ್ ಮಾಡ್ಕೊಳ್ಳೋಣ, ಎರಡೂ ಬೇಡ. ಸೊ I2 ಬೈ I1 ಮಾಡ್ಕೊಳ್ಳೋದಾದರೆ, ಸಿ ಹಿಯರ್ ಐ ವಿಲ್ ರೈಟ್ I2 ಹಿಯರ್, ಓಕೆ, ಆ್ಯಂಡ್ ಐ ವಿಲ್ ಬ್ರಿಂಗ್ I1 ಹಿಯರ್. ದೆನ್ ಇಲ್ಲೇನು ಉಳ್ಕೊಳ್ಳುತ್ತೆ? Q ಉಳ್ಕೊಳ್ಳುತ್ತೆ. ಎಸ್ ಏನಾಗುತ್ತೆ? ಇಲ್ಲಿಗೆ ಬರುತ್ತೆ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 1 ಆ್ಯಂಡ್ ದಿಸ್ ಆಸ್ ಈಕ್ವೇಷನ್ 2. ಓಕೆ, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಕನ್ಸಿಡರ್ ಮಾಡಿದ್ರೆ, ಸಿ, RHS ನೋಡಿ. ಓಕೆ, RHS ನೋಡಿ, I2 ಬೈ I1. RHS ನೋಡಿ, ಇಲ್ಲೂ ಅಷ್ಟೇ, I2 ಬೈ I1. ಸೊ ದೇರ್ ಫೋರ್ LHS ಏನಾಗುತ್ತೆ? ಈಕ್ವಲ್. ಸೊ LHS ಏನಾಯಿತು? P. ಓಕೆ, ಐ ವಿಲ್ ರೈಟ್ P divided by R is equal to Q divided by S. Okay, this is what the balanced condition for Wheatstone bridge. Okay, balanced condition for Wheatstone bridge. Andre
ಐ ಜಿನಲ್ಲಿ ಕರೆಂಟು 0 ಆಂಪಿಯರ್ ಹೋಗಬೇಕು ಅಂದರೆ ಸೊ ಕಂಡೀಷನ್ ಏನಿರಬೇಕು, ಪಿ ಬೈ ಆರ್ ಅಂದರೆ ಪಿ ಡಿವೈಡೆಡ್ ಬೈ ಆರ್ ಶುಡ್ ಬಿ ಈಕ್ವಲ್ ಟು ಎಸ್ ಬೈ ಕ್ಯೂ. ಇದನ್ನು ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡು ಬರಿಬೋದು, ರೀಅರೇಂಜ್ ಮಾಡು ಬರಿಬೋದು. ಹೇಗೆ ಸರ್ ರೀಅರೇಂಜ್ ಮಾಡಿ ಬರೆಯೋದು? ಸಿ ಹಿಯರ್, ಪಿ ಡಿವೈಡೆಡ್ ಬೈ ಕ್ಯೂನ ಕೆಳಗಡೆ ತಂದ್ಕೊಳ್ಳಿ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ ಎಸ್. ಸೊ ಕೆಲವು ಬುಕ್ಸಲ್ಲಿ ಅಥವಾ ಕೆಲವು ಕಡೆ ನೀವು ರೆಫರ್ ಮಾಡುವಾಗ ಯು ವಿಲ್ ಗೆಟ್ ದ ಟರ್ಮ್ ಲೈಕ್ ದಿಸ್, ಅಂದರೆ ಈಕ್ವೇಷನ್ ಲೈಕ್ ದಿಸ್. ಸಮ್ಟೈಮ್ಸ್ ಯು ವಿಲ್ ಗೆಟ್ ದ ಈಕ್ವೇಷನ್ ಲೈಕ್ ದಿಸ್. ಬೋತ್ ಆರ್ ಕರೆಕ್ಟ್. ಓಕೆ, ಆರ್ನ ಈ ಕಡೆ ತಂದಿದ್ದೀವಿ, ಕ್ಯೂನ ಮೇಲ್ಗಡೆ ತಂದಿದ್ದೀವಿ ಅಷ್ಟೇ. ಕ್ಲಿಯರ್? ಸೊ ಇದಿಷ್ಟು ಕರೆಕ್ಟಾಗಿ ಬರೋದ್ರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 5 minutes ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ರೈಟ್ ಇಟ್ ವಿಲ್ ಟೇಕ್ ಹಾರ್ಡ್ಲಿ 1 or 2 minutes. ಓಕೆ, ಸೊ 2 minutesಲ್ಲಿ ನಿಮಗೆ 5 marks ಕ್ವಶನ್ನು, 5 marks ಈಸಿಯಾಗಿ ಪಾಕೆಟ್ ಒಳಗೆ ಬಂದುಬಿಟ್ಬಿಡುತ್ತೆ. ಕ್ಲಿಯರ್? ಎಸ್. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನ್ಯೂಮರಿಕಲ್. ಸೊ ಏನಿದೆ ನೋಡ್ತಾ ಹೋಗೋಣ ನ್ಯೂಮರಿಕಲ್ನಲ್ಲಿ. ಎಸ್, ಕ್ವಶನ್ ನಂಬರ್ 6ನ ನೋಡ್ತಾ ಬರೋಣ. ಅಂದರೆ ಕ್ವಶನ್ ನಂಬರ್ 6 ಅಂತ ಹೇಳಿದ್ರೆ ಕನ್ಸಿಡರ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಬರುವಂತಹ ಕ್ವಶನ್ನು, ಆ್ಯಂಡ್ ಇಟ್ ಈಸ್ ಕ್ವಶನ್ ನಂಬರ್ 6. ಇಟ್ ಈಸ್ ಫಾರ್ 5 marks. ಏನಿದೆ ನೋಡ್ತಾ ಬರೋಣ. ಎ ಕಾಪರ್ ವೈರ್ ಹ್ಯಾಸ್ 3 × 10⁻22 free electrons in 0.021 meter length. The drift velocity of electron is found to be 2 × 10⁻2 it is -5 meter per second. How many electrons would pass through the given cross section of the wire in 1 second? Okay, so ಏನು ಹೇಳ್ತಿದ್ದಾರೆ, ಒಂದು ವೈರ್ ಇದೆ. ಓಕೆ, ಸೊ ವೈರ್ನ ಶೇಪ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿ ಇನ್ ದ ಶೇಪ್ ಆಫ್ ವಾಟ್, ಸಿಲಿಂಡರ್. ಆ ಸಿಲಿಂಡರ್ ಒಳಗಡೆ ಎಷ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇದೆ? ದೇರ್ ಆರ್ ಓಕೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 3 × 10⁻22. okay, so number of electrons ಇದೆ. What is the length of that conductor? The length is equal to that is 0.021 meter ಅಷ್ಟು ಲೆಂತ್ ಇದೆ. ಓಕೆನಾ? ಎಸ್. ಸೊ what is the velocity? The velocity of the electrons present here, it is called as drift velocity, and it is given by 2 × 10⁻⁻5 meter per second. ಆಯ್ತಾ? So what we need to calculate? We need to calculate the number of electrons or the number of charge particles, since here electrons anta mention madidare. So number of electrons per unit time in a cross sectional area. Okay, so we know that I is equal to, okay, it is nothing but it is a rate of flow of charge particles, CP anta baridini, charge particles in a cross sectional area. So it is given by I is equal to Q divided by T. ಹೌದಾ? Q is equal to ಏನು, according to quantization formula. So here rate of flow ಅನ್ನೋದಾದ್ರೆ number of charge particles which are moving, I will write it as NM ಅಂತ ಬರೀತೀನಿ. I will write it as what? NM, number of charge particles, ಅಂದ್ರೆ number of electrons moving into charge of one electron divided by time. Okay na? So therefore I is equal to ಏನಾಗುತ್ತೆ, NM into E divided by T. ಸರ್, ನಾರ್ಮಲ್ ಆಗಿ ನಾವು ಬರುವಾಗ N into E ಅಂತ ಬರಿತೀವಿ. ಇಲ್ಲಿ ಯಾಕೆ ಸೆಪರೇಟ್ ಆಗಿ ಬರೆದಿರಿ? ಯಾಕೆ ಅಂತ ಹೇಳಿದ್ರೆ ದೇ ಆರ್ ಆಸ್ಕಿಂಗ್ ಹೌ ಮೆನಿ ಎಲೆಕ್ಟ್ರಾನ್ಸ್ ವುಡ್ ಪಾಸ್, ಅಂದರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಎ ಕ್ರಾಸ್ ಸೆಕ್ಷನಲ್ ಏರಿಯಾ. ಅದನ್ನು ನಾನು NM ಅಂತ ತಗೊಳ್ತೀನಿ, ಯಾಕಂದರೆ ವಿ ವಿಲ್ ಅಪ್ಲೈ ಒನ್ ಮೋರ್ ಫಾರ್ಮುಲಾ. ಓಕೆ, ಸೊ ದ ಚಾರ್ಜ್ ಪಾರ್ಟಿಕಲ್ಸ್ or the current in a particular volume of conductor. Okay, so we know that there is one more relation which gives the relationship between current and the number of electrons and their drift velocity and their area, length and all. Okay, so that I is equal to N into E into A into VD, where N means number of free electrons present in the conductor. Okay, and E is nothing but charge of one electron, A is nothing but area, and VD is nothing but what? It is drift velocity. So ಈ ಫಾರ್ಮುಲಾನ ಅಪ್ಲೈ ಮಾಡುವಾಗ ಇಲ್ಲಿ ಬರುವಂತಹ n ಮತ್ತೆ ಅಲ್ಲಿ ಬರುವಂತಹ n ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಹಾಕ್ದಲೇ ಇರಲಿ ಅನ್ನೋದಕ್ಕೋಸ್ಕರ NM ಅಂತ ಬರ್ಕೊಂಡಿದ್ದೀನಿ. ಕ್ಲಿಯರ್? ಎಸ್. ಸೊ ಈ ಫಾರ್ಮುಲಾನ ನಾನು ಡೈರೆಕ್ಟ್ ಅಪ್ಲೈ ಮಾಡಲ್ಲ, ಈ ಫಾರ್ಮುಲಾನ ನಾನು ಸ್ವಲ್ಪ ಈಸಿ ಮಾಡ್ಕೊಳ್ತೀನಿ. ವಿ ನೋ ದಟ್ I is equal to, okay, Q divided by T. Okay, Q divided by T, where this I is present inside this conductor because of the charge particles Q. Okay na? So which is nothing but number of electrons divided by E
ಸಾರಿ ಇಂಟು ಇ ಡಿವೈಡೆಡ್ ಬೈ ಟಿ. ಹೌದಾ? ಎಸ್. ಸೊ ನಾನೇನು ಮಾಡ್ತೀನಿ ಈಗ, ಈ ಒಂದು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಪಾರ್ಟಿಕಲ್ಸ್ ಎಲ್ಲಿದೆ? ಥ್ರೂ ಔಟ್ ದಿಸ್ ವಾಲ್ಯೂಮ್ ಇದೆ. ಥ್ರೂ ಔಟ್ ದಿಸ್ ವಾಲ್ಯೂಮ್ ಇಲ್ಲೇನಾಗಿದೆ? ಡಿಸ್ಟ್ರಿಬ್ಯೂಟ್ ಆಗಿದೆ. ಹೌದಾ? ಸೊ ಅವಾಗ ನಾನೇನು ಮಾಡ್ತೀನಿ, ಸಿ ಮ್ಯಾಥಮೆಟಿಕಲಿ ಈಕ್ವೇಟ್ ಮಾಡ್ಕೊಳ್ಳೋದಕ್ಕೆ ಐ ವಿಲ್ ಮಲ್ಟಿಪ್ಲೈ ದ ವಾಲ್ಯೂಮ್ ಡಿವೈಡೆಡ್ ಬೈ ವಾಲ್ಯೂಮ್. What is V here? V is here is area into length. What is the area? Cross sectional area into length. ಹೌದಾ? ವಾಲ್ಯೂಮ್ ಆಫ್ ಯಾವ್ದು ಇದು? ಯಾವ ಶೇಪಲ್ಲಿ ಇದೆ? ಸಿಲಿಂಡರ್ ಶೇಪ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು? ಪೈ ಆರ್ ಸ್ಕ್ವೇರ್ ಇಂಟು ಹೆಚ್. ಪೈ ಆರ್ ಸ್ಕ್ವೇರ್ ಅಂದ್ರೇನು? ಏರಿಯಾ. ಹೆಚ್ ಬದಲು ನಾನು ಲೆಂತ್ ತೊಗೊಂಡಿದ್ದೀನಿ ಅಷ್ಟೇ. ಕ್ಲಿಯರ್? ಎನಿ ಡೌಟ್ಸ್? ಓಕೆ, ಫೈನ್. ಸೊ ಈಗ ನಾನೇನು ಮಾಡ್ತೀನಿ, ರಿಅರೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಎನ್ ಈ ವಿನ ಇಲ್ಲಿಗೆ ತಗೊಳ್ತೀನಿ. ಓಕೆ, ಈ ಹಾಗೆ ಬರ್ಕೊಳ್ತೀನಿ. ಈ ವಿ ಅಂದ್ರೇನು? ಏರಿಯಾ ಇಂಟು ಎಲ್. ಏರಿಯಾ ಇಂಟು ಎಲ್. ಓಕೆ, ಹೋಲ್ ಡಿವೈಡೆಡ್ ಬೈ ಏನು ಉಳ್ಕೊಳ್ಳುತ್ತೆ? ಟಿ ಉಳ್ಕೊಳ್ಳುತ್ತೆ. ಕರೆಕ್ಟಾ? ಎಸ್. ಸೊ ಈಗೇನಾಯಿತು? ದಿಸ್ ಈಸ್ ಓನ್ಲಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ನಂಬರ್ ಆಫ್ ಫ್ರೀ ಚಾರ್ಜ್ ಪಾರ್ಟಿಕಲ್ಸ್. ಡಿವೈಡೆಡ್ ಬೈ ವಾಲ್ಯೂಮ್ ಬಂದಾಗ ಏನಾಯಿತು? ನಂಬರ್ ಆಫ್ ಫ್ರೀ ಚಾರ್ಜ್ ಪಾರ್ಟಿಕಲ್ಸ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಆಯಿತು. ಪರ್ ವಾಲ್ಯೂಮ್ ಆಯಿತು ಆರ್ ಪರ್ ಯೂನಿಟ್ ವಾಲ್ಯೂಮ್ ಆಯಿತು. ಸೊ ಅವಾಗ ನಾನೇನು, ಎನ್ ಡಿವೈಡೆಡ್ ಬೈ, ಒನ್ಸ್ ಅಗೇನ್ ವಾಲ್ಯೂಮ್ ಅಂದ್ರೇನು? ಏರಿಯಾ ಇಂಟು ಲೆಂತ್. ಹೌದಾ? ಸೊ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇ. ಈ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಏನು? ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ನೋಡೋಣ. ಸಿ ಎಲ್ ಬೈ ಟಿ ಅಂದರೆ ವಿ ಡಿ. ಎಲ್ ಬೈ ಟಿ ಅಂದರೆ ವಿ ಡಿ. ಓಕೆ, ದಟ್ ಮೀನ್ಸ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ವೆಲಾಸಿಟಿ ಆ್ಯಂಡ್ ದ ವೆಲಾಸಿಟಿ ಇಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ಸರ್ ಯಾಕೆ ಸರ್ ಇದು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ಬರಿಬೋದಾಗಿತ್ತಲ್ಲ? ಬರಿಬೋದಾಗಿತ್ತು, ಬಟ್ ಇಲ್ಲಿ ಎನ್ ಬೈ ಎಲ್ ಅಂತ ಬರ್ಕೊಳ್ತೀನಿ. ಫಾರ್ಮುಲಾ ಇರೋದು ಎನ್, ಆಯಿತಾ? ಇಲ್ಲಿ ಡಿವೈಡೆಡ್ ಬೈ ಎಲ್ ಬಂದ್ಬಿಡುತ್ತೆ. ಹೇಗೆ ಬರುತ್ತೆ? ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಕ್ರಿಯೇಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಿಂಗೆ ಬರೀತಾ ಇರೋದು. ಕ್ಲಿಯರ್? ಎಸ್. ಸೊ ಏರಿಯಾ ಗೆಟ್ಸ್ ಕ್ಯಾನ್ಸಲ್. ಓಕೆ, ಎಸ್. ಎನ್ ಇಂಟು ಇ ಉಳ್ಕೊಳ್ಳೋದೇನೋ? ವಿ ಡಿ ಡಿವೈಡೆಡ್ ಬೈ ಎಲ್. ಸಿ ಫಾರ್ಮುಲಾ ನೋಡಿ ಎಷ್ಟು ಡಿಫರ್ ಆಯಿತು. ಇಲ್ಲಿ ಏನು ಮಾಡಲಿಲ್ಲ ನಾನು, ವಾಲ್ಯೂಮ್ ಬೈ ವಾಲ್ಯೂಮ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಮ್ಯಾಥಮೆಟಿಕ್ಸಲ್ಲಿ ಇದು ನಮಗೆ ವಿ ಹ್ಯಾವ್ ದಿಸ್ ರೈಟ್ ಟು ಡೂ. ಹೌದಾ? ಸೊ ಅದನ್ನು ಮಾಡ್ಕೊಂಡು ನಾನು ಇಲ್ಲಿ ತನಕ ತಗೊಬಂದಿದ್ದೀನಿ. ಕ್ಲಿಯರ್? ಆ್ಯಂಡ್ ದಿಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ದಿಸ್ ಫಾರ್ಮುಲಾ. ಏನು ಚೇಂಜಸ್ ಇಲ್ಲ. ಇಲ್ಲಿ ಕೆಳಗಡೆ ಎಲ್ ಬಂದಿದೆ, ಇಲ್ಲಿ ಏರಿಯಾ ಇದೆ. ಸೊ ಏರಿಯಾ ವ್ಯಾಲ್ಯೂ ಇಲ್ಲೆಲ್ಲೂ ಕೊಟ್ಟಿರಲಿಲ್ಲ. ಪೈ ಆರ್ ಸ್ಕ್ವೇರ್ ರೇಡಿಯಸ್ಸು ಕೊಟ್ಟಿಲ್ಲ. ಸೊ ಹಾಗಾಗಿ ಏರಿಯಾ ಕಂಡುಹಿಡಿಯೋದಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾನು ಈ ಫಾರ್ಮುಲಾನ ತಂದುಕೊಂಡಿರೋದು. ಕ್ಲಿಯರ್? ಎಸ್. ಸೊ ದೇರ್ ಫೋರ್ ದಿಸ್ ಕರೆಂಟ್ ಆ್ಯಂಡ್ ಹಿಯರ್ ದಿಸ್ ಬೋತ್ ಆರ್ ಸೇಮ್ ಕರೆಂಟ್. ಓಕೆ, ಇಲ್ಲಿ ಕರೆಂಟನ್ನು ಫೈಂಡ್ ಔಟ್ ಮಾಡಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. ಅಷ್ಟು ಮಾಡಿದ್ರೆ ನಮಗೆ ಆರಾಮಾಗಿ ಎನ್ ಎಮ್ ಸಿಗುತ್ತೆ. ನಾವು ಲೆಟ್ ಮಿ ರೈಟ್ ದ ಫಾರ್ಮುಲಾ. ಲೆಟ್ ಅಸ್ ಕನ್ಸಿಡರ್ ದಿಸ್ ಫಾರ್ಮುಲಾ ಫಸ್ಟ್. ಓಕೆ, ಎಸ್. ಸೊ ಐ ಈಸ್ ಈಕ್ವಲ್ ಟು ಫಾರ್ಮುಲಾ ಬರ್ಕೊಳ್ಳೋದಾದರೆ ಎನ್ ಇಂಟು, ಓಕೆ, ಎನ್ ಡಿವೈಡೆಡ್ ಬೈ ಎಲ್ ಇಂಟು ಇ ಇಂಟು ವಿ ಡಿ ಅಲ್ವೇನಪ್ಪ. ಸೊ ಐ ಈಸ್ ಈಕ್ವಲ್ ಟು ಏನಾಗುತ್ತೆ? ಐ ಈಸ್ ಈಕ್ವಲ್ ಟು ದಟ್ ಈಸ್ ಎನ್ ಅಂದರೆ 3 ಇಂಟು 10 ಟು ದ ಪವರ್ ಆಫ್ 22, ಓಕೆ, ಇಂಟು 1.6 ಇಂಟು 10 ಟು ದ ಪವರ್ ಆಫ್ -19, okay, into V is 2 into 10 to the power of minus 5 whole divided by, okay, 0.021. This is the value. So no need to simplify ಮಾಡ್ಬಿಟ್ಟು ಇಲ್ಲಿ ಆನ್ಸರ್ ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ? the same I is equal to number of charge particles which are moving into the value of E divided by the time. Here the time is what? 1 second. Here time is equal to 1 second. Therefore I is equal to ಏನಾಗುತ್ತೆ? n m into E ಆಗುತ್ತೆ. ಕರೆಕ್ಟಾ? ಸೊ ಈ ವ್ಯಾಲ್ಯೂನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯ್ತು ಈಗ? see, n into number of charge particles which are moving in a particular cross section in 1 second into E is equal to 3 into 10 to the power of -19, okay, sorry, it is not -19, it is 10 to the power of +22, okay, into 1.6 into 10 to the power of -19 andre it is the value of E into 2 into 10 to the power of -5 whole divided by 0.021. Here E and E gets cancel. Number of charge particles is equal to, so ಇದನ್ನ ಏನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? ಲೆಟ್ಸ್ ಸಿ. ಓಕೆ, yes, 3 into 2, 3, okay, 3 into 2, that is 6, okay, is equal to divided by 0.021 alva, which is equal to 285.71. so 285.71, okay, into 10 to the power of ಏನಾಗುತ್ತೆ ಈಗ? 22 minus 5 ಅಂದರೆ ಇಟ್ ಇಸ್ 17 ಅಲ್ವಾ? ಪ್ಲಸ್ 17. ನಾನೇನು ಮಾಡ್ತೀನಿ? ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. 1 2 2 ಡಿಜಿಟ್ ಶಿಫ್ಟ್ ಮಾಡಿದ್ರೆ 2.85, ಓಕೆ, ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ರೆ
ಮಲ್ಟಿಪ್ಲೈ ಮಾಡಬೇಕು ಝೀರೋಸ್ನ, ಅಂದರೆ 100ಅನ್ನು. ಸೊ ಇಂಟು 10⁻² ಇಂಟು 10⁻17 ವಿಚ್ ಈಸ್ ಈಕ್ವಲ್ ಟು 2.85 ಇಂಟು 10⁻19 ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್. ಸೊ ಒಂದು ಸೆಕೆಂಡಿಗೆ ಎಷ್ಟು ಎಲೆಕ್ಟ್ರಾನ್ ಪಾಸ್ ಆಗುತ್ತೆ in that particular cross section area, that is 2.85 into 10⁻19. Clear? 10⁻19 electrons per second. Okay, let's see the answer. 2.858 into 10⁻19 electrons per second. 2.85 ನಮಗೆ ಇನ್ನೊಂದು ಡಿಜಿಟ್ ನಾವು ಬರೆಯೋಕೆ ಹೋಗಿಲ್ಲ ಅಷ್ಟೇ. ಕ್ಲಿಯರ್? ಓಕೆ, ವೆರಿ ಈಸಿ. ಸೊ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮತ್ತೇನಾಗುತ್ತೆ, ಮತ್ತೆ ನೀವು ಅಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಸೊ ನೋ ನೀಡ್ ಟು ಕ್ಯಾಲ್ಕುಲೇಟ್. ಇಲ್ಲಿ ಬಂದಿರುವಂಥ ವ್ಯಾಲ್ಯೂನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಸರ್ ಹಾಗಿದ್ರೆ ಇಲ್ಲಿ NMಗೂ ಮತ್ತು ಇಲ್ಲಿರುವಂತಹ Nಗೂ ಏನು ಡಿಫ್ರೆನ್ಸು? ಓಕೆ, ಸಿ ದಿಸ್ ಈಸ್ ಬೋತ್ ಆರ್ ಸೇಮ್, ಬಟ್ NM ಅಂದರೆ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಮೂವಿಂಗ್ ಇನ್ ಎ ಪರ್ಟಿಕ್ಯುಲರ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾಗೆ ಮೂವ್ ಆಗ್ತಿರುವಂತಹ ಚಾರ್ಜ್ ಪಾರ್ಟಿಕಲ್ಸ್. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಈಸ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ಎ ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ದ ಕಂಡಕ್ಟರ್. ಓಕೆ, ಸೊ ಹಾಗೆ ಆ ಫಾರ್ಮುಲಾ ಈ ಫಾರ್ಮುಲಾ ಬಂದಿದ್ದು ಎಲ್ಲಿಂದ? ಒನ್ಸ್ ಅಗೇನ್ ಈ ಫಾರ್ಮುಲಾದಿಂದಾನೆ, ದಟ್ ಮೀನ್ಸ್ ಬೇಸಿಕ್ ಫಾರ್ಮುಲಾದಿಂದಾನೆ. ಬಟ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ತಗೊಳ್ತೀವಿ, ಆ ಫಾರ್ಮುಲಾ ಬಂದಿರೋದು ಇಲ್ಲಿಂದಾನೆ. ಸೊ ಹಾಗಾಗಿ ಇಲ್ಲಿರುವಂತಹ ಕರೆಂಟು ಅಲ್ಲಿರುವಂತಹ ಕರೆಂಟ್ ಎರಡು ಸೇಮ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಎಸ್. ಸಿ ಇಲ್ಲಿ ನಾನು ಕಾನ್ಸೆಪ್ಟನ್ನು ಅರ್ಥ ಮಾಡಿಸಿ ನ್ಯೂಮರಿಕಲ್ನ ಸಾಲ್ವ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಟ್ ಈಸ್ ಟೇಕಿಂಗ್ ಟೈಮ್. ನೀವು ಸಾಲ್ವ್ ಮಾಡುವಾಗ ಬೇಗ ಮಾಡ್ತಾ ಹೋಗ್ಬೋದು. ಇಟ್ ಹ್ಯಾಸ್ ಟು ಟೇಕ್ ಅರೌಂಡ್ 3 minutes. 3 ನಿಮಿಷದಲ್ಲಿ ನ್ಯೂಮರಿಕಲ್ ಕವರ್ ಆಗಿಬಿಡ್ಬೇಕು. ಕ್ಲಿಯರ್? ಎಸ್. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7 ಇದೆ. ಓಕೆ, ಸೊ 5 marks ಕ್ವಶನ್. ಈ ಕ್ವಶನನ್ನು ಯೂಶಲಿ ನೀವು 10th ಸ್ಟ್ಯಾಂಡರ್ಡಲ್ಲೂ ಸಾಲ್ವ್ ಮಾಡಿರ್ತೀರಾ. ಸಿಮಿಲರ್ ಟೈಪ್ ಆಫ್ ಕ್ವಶನ್ 5 marksಗೆ. ಎ ಕಾಪರ್ ವೈರ್ ಹ್ಯಾಸ್ ಅ ಡಯಾಮೀಟರ್ 0.5 millimeter and resistivity of 1.68 into 10⁻⁻8 ohm meter. What will be the length of this wire to make its resistance 2 ohm? How much does the resistance change if the diameter is doubled? ಸೊ ಇಲ್ಲಿ ಎರಡು ಕೇಸ್ ಕೊಟ್ಟಿದ್ದಾರೆ. ಒಂದು ಡಯಾಮೀಟರು 0.5 millimeter ಇದ್ದಾಗ, ಓಕೆ, ಸೊ ಆ್ಯಂಡ್ ಸೊ ಏನೋ ಫೈಂಡ್ ಔಟ್ ಮಾಡಬೇಕು. ಡಯಾಮೀಟರ್ ಏನು ಮಾಡಿದಾಗ? ಡಬಲ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 0.5 millimeter ಇದ್ದಿದ್ದು 1 millimeter ಆಗುತ್ತೆ. ಎಸ್. ಸೊ ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಕೇಸ್ 1 ಫಸ್ಟ್ ನಾನು ಕೇಸ್ 1 ತಗೊಳ್ತೀನಿ. ಓಕೆ, ಕೇಸ್ 1. ಸೊ ಏನೇನು ಕೊಟ್ಟಿದ್ದಾರೆ? ಡಯಾಮೀಟರ್ ಹ್ಯಾಸ್ ಬಿನ್ ಗಿವನ್ D is equal to 0.5 millimeter. ಓಕೆ, ಇಫ್ ಡಯಾಮೀಟರ್ ಈಸ್ ದಿಸ್ ಮಚ್, ಐ ವಾಂಟ್ R ಆಲ್ಸೋ. ಓಕೆ, R is equal to ಇದರಲ್ಲಿ ಅರ್ಧ, ದಟ್ ಮೀನ್ಸ್ 0.5 ಅಲ್ಲಿ ಅರ್ಧ ಅಂದರೆ 0.25 ಇಂಟು 10⁻³ ಮೀಟರ್. ಓಕೆ, ಯೂನಿಟ್ SI ಯೂನಿಟಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು 1.68 ಇಂಟು 10⁻⁻8 ಓಮ್ ಮೀಟರ್. ಓಕೆ, ವಾಟ್ ವಿಲ್ ಬಿ ದ ಲೆಂತ್ ಆಫ್ ದಿಸ್ ವೈರ್? ಓಕೆ, ಸೊ ದಟ್ ಮೀನ್ಸ್ ವಿ ನೀಡ್ ಟು ಫೈಂಡ್ ಔಟ್ ದ ಲೆಂತ್ ಫಾರ್ ದ ರೆಸಿಸ್ಟೆನ್ಸ್. ಓಕೆ, 2 ohm for the resistance 2 ohm. Now it is very easy just to apply the formula and calculate it. So what is the formula? R is equal to, we know that we have a formula, rho L by A. ನಮಗೆ ಇಲ್ಲಿ ಏನು ಬೇಕಾಗಿರೋದು? ಲೆಂತ್ ಫೈಂಡ್ ಔಟ್ ಮಾಡಬೇಕು. ಎಲ್ಲಿಗೆ ಸಾಲ್ವ್ ಫಾರ್ ಎಲ್. ಓಕೆ, ಸೊ ಅವಾಗ ಏನಾಗುತ್ತೆ? ಆರ್ ಇಂಟು ಎ ನ್ಯೂಮರೇಟ್ರಿಗೆ ಬರುತ್ತೆ, ರೋ ಡಿನಾಮಿನೇಟ್ರಿಗೆ ಹೋಗುತ್ತೆ. ಕ್ಲಿಯರ್? ಎಸ್. ಸೊ ದೇರ್ ಫೋರ್ ಎಲ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? R is 2 ohm into what is the value of area is what? It is pi r square. Pi value ಏನು? 3.14. What is the value of R? 0.25. Okay, into 10⁻³ whole square. Okay, whole divided by what is the value of rho? Rho is 1.68 into 10⁻⁻8. This is the substitution. ಈಗ use the calculator and just calculate it. That's it. So calculator use ಮಾಡಿದ್ರೆ 2 into 3.14, 2 into 3.14 into, okay, 0.25 into 0.25, okay, yes, 2 into 3.14 into 0.25 into 0.25, okay, is equal to this much. This is the value divided by 1.68. So we will get around 0.233. okay, so ಇಲ್ಲೇನು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ 10⁻⁻6 -3 into 2 ಅಂದರೆ 10⁻⁻6 divided by -8, 10⁻⁻8. ಹೌದಾ? ಸೊ ಏನಾಗುತ್ತೆ? ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ ದಟ್ ಈಸ್, ಓಕೆ,
0.233 into 10 to the power of minus 6 plus 2 ಅಂದರೆ plus 2 ಆಗುತ್ತೆ. So if I multiply 100, then we will get 23.3 meters. 23.3 meters, that is what the length that I am getting here. ಸೊ ಮೇ ಬಿ ಅಲ್ಲಿ 23.8 ಸಿಗ್ತದೆ ಅಂದರೆ 22/7 ವ್ಯಾಲ್ಯೂ ಹಾಕಿರಬಹುದು ಅವರು. ಸೊ ಹಾಗಾಗಿ ಅದು ಸಿಗ್ತಿರುತ್ತೆ. ದಟ್ಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಓಕೆ, ಸೊ ದಿಸ್ ಈಸ್ ವಾಟ್ ದ ಆನ್ಸರ್. ಇಷ್ಟು ಬರೋದ್ರು ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ, ಸಿಗುತ್ತೆ ಕೂಡ. ಕ್ಲಿಯರ್? ಎಸ್. ಸೊ ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕೇಸ್. ಓಕೆ, ಸೆಕೆಂಡ್ ಕೇಸಲ್ಲಿ ಏನು ಹೇಳ್ತಿದ್ದಾರೆ, ದ ಡಯಾಮೀಟರ್ ವಿಲ್ ಡಬಲ್. ದ ಡಯಾಮೀಟರ್ ಡಬಲ್ ಆದಾಗ ಏನಾಗುತ್ತೆ? ಸೊ ದೇರ್ ಫೋರ್ ಕೇಸ್ ಟು, ಓಕೆ, diameter is equal to 1 millimeter. Therefore radius is equal to 0.5 into 10 to the power of minus 3 meter. Okay, so the length same irutte, which is 23.3 meter. Previously ಏನು ತಗೊಂಡಿದ್ವಿ ಅದೇ ಲೆಂತ್ ಬೇಕೇ ಬೇಕು. ಯಾಕೆ ಲೆಂತ್ ಬೇಕು? ಸೊ ಅವ್ರು ಏನು ಕೇಳ್ತಿದ್ದಾರೆ, ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜ್ ಅಂತ ಕೇಳ್ತಿದ್ದಾರೆ. ಅಂದರೆ ರೆಸಿಸ್ಟೆನ್ಸ್ ಎಷ್ಟು ಚೇಂಜ್ ಆಗುತ್ತೆ? ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ವಾಟ್? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ಹೌದಾ? ಸೊ ಪ್ರೀವಿಯಸ್ ಕೇಸಲ್ಲಿ ಸಿಗುವಂತಹ ಲೆಂತೆ ಸೇಮ್ ಲೆಂತ್, ಬಟ್ ಈ ಸಲ ಏನು ಚೇಂಜ್ ಮಾಡ್ತಿದ್ದಾರೆ? ರೇಡಿಯಸ್ನ ಚೇಂಜ್ ಅಂದರೆ ಡಯಾಮೀಟರ್ನ ಚೇಂಜ್ ಮಾಡ್ತಿದ್ದಾರೆ. ಅವಾಗ ಏನಾಗುತ್ತೆ? ಏರಿಯಾ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಏರಿಯಾ ಜಾಸ್ತಿ ಆಯಿತು ಅಂದರೆ, ಏರಿಯಾ ಯಾಕೆ ಜಾಸ್ತಿ ಆಗ್ತದೆ? ಬಿಕಾಸ್ ಡಯಾಮೀಟರ್ ಈಸ್ ಇನ್ಕ್ರೀಸಿಂಗ್. ರೆಸಿಸ್ಟೆನ್ಸ್ ಏನಾಗಬೇಕು? ಕಡಿಮೆ ಆಗಬೇಕು. ಪ್ರೀವಿಯಸ್ಲಿ ರೆಸಿಸ್ಟೆನ್ಸ್ ಎಷ್ಟಿತ್ತು? 2 ಓಮ್ ಇತ್ತು. ಈ ಸಲ ರೆಸಿಸ್ಟೆನ್ಸ್ ಎಷ್ಟಕ್ಕಿಂತ ಕಡಿಮೆ ಇರಬೇಕು? 2ಗಿಂತ ಕಡಿಮೆ ಇರಬೇಕು. ಲೆಟ್ಸ್ ಚೆಕ್ ವೆದರ್ ವಿ ಆರ್ ಗೆಟಿಂಗ್ ದ ಸೇಮ್ ಆರ್ ನಾಟ್. ವಾಟ್ ಈಸ್ ದ ರೋ ವ್ಯಾಲ್ಯೂ? ದಟ್ ಈಸ್ 1.68 ಇಂಟು 10 to the power of minus 8 into what is the length? That is 23.3. Okay, divided by what is the area? 3.14 into, okay, so that is 0.5 pi r square alva, 0.5 into 10 to the power of minus 3 whole square. Clear? Yes. So ಈಗ just let us multiply, let us calculate. Okay, so 1.68 into 23.3, 1.68 into 23.3. okay, we are getting this much, divided by 3.14 is equal to, so we are getting 12.46 into 10 to the power of minus 8 ಸಿಗ್ತಾ ಇದೆ. ಅಂದರೆ ಈ ಟರ್ಮು ಮತ್ತು ಈ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಈಗೇನು ಉಳ್ಕೊಳ್ಳುತ್ತೆ? 0.5 ಹೋಲ್ ಸ್ಕ್ವೇರ್. ದಟ್ ಮೀನ್ಸ್ ವಿ ಆರ್ ಗೆಟಿಂಗ್ ದಿಸ್ ಒನ್ 0.5 into 0.5, we are getting 0.25 divided by 0.25 into 10 to the power of minus 3 into 2 ಅಂದರೆ minus 6. okay, minus 6. Now once again we have to divide. 12.46 divided by 0.25 is equal to 49.84 ಆಗುತ್ತೆ. So I will write here the resistance is equal to, in the second case, so ಹಾಗಾಗಿ R2 ಅಂತ ಬರೀತೀನಿ, which is 49.84 into minus 6 ಮೇಲ್ಗಡೆ ಹೋದರೆ ಎಷ್ಟಾಗುತ್ತೆ? ಪ್ಲಸ್ 6 ಆಗುತ್ತೆ. ಆವಾಗ 10 to the power of minus 2 ಉಳ್ಕೊಳ್ಳುತ್ತೆ. 10 to the power of minus 2 ಅಂದರೆ we are getting 49.84 divided by 100. If I remove 2 zeros, the point has to shift towards left hand side. So ಹಾಗಾಗಿ, or left side, so ಹಾಗಾಗಿ we are getting what? R2 is equal to 0.498. ಹೌದಾ? 0.498. If I round off ಮಾಡ್ತಾ ಹೋದರೆ, so R will be nearly equal to, okay, 0.5 ohm. ಸೊ ಪ್ರೀವಿಯಸ್ಲಿ ಎಷ್ಟಿತ್ತು? ಪ್ರೀವಿಯಸ್ ಕೇಸಲ್ಲಿ 2 ಓಮ್ ಇತ್ತು. ಈ ಸಲ ಎಷ್ಟು ಬರ್ತದೆ? 0.5 ಓಮ್ ಬರ್ತದೆ ರೌಂಡ್ ಆಫ್ ಮಾಡಿದ್ರೆ. ಸೊ ಎಸ್, ಅಕಾರ್ಡಿಂಗ್ ಟು ದಿಸ್ ಏನು ದ ರಿಲೇಷನ್ಶಿಪ್, ದ ಆನ್ಸರ್ ದಟ್ ವಿ ಆರ್ ಗೆಟಿಂಗ್ ಈಸ್ ಕರೆಕ್ಟ್. ಓಕೆ, ಆ್ಯಂಡ್ ಲೆಟ್ಸ್ ಚೆಕ್ ದ ಆನ್ಸರ್. ಎಸ್, ಸಿ ಹಿಯರ್ 23.8 and 0.5 ohm. Clear? Yes. So this is the solution for this question. I hope you understood. Very easy. So and it will take less time to solve, you people. So ನಾನು ಇಲ್ಲಿ ಎಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೋಸ್ಕರ it is taking time. Now let's move to the next question. Yes, next question ನೋಡೋಣ. Next question ಏನು ಹೇಳ್ತಿದ್ದಾರೆ? Question number 8. Okay, so the question is like this. A battery of 6 volt gives a current of 2 ampere when connected to a resistance of 2 ohm. What is the internal resistance, terminal potential difference and lost voltage of the battery? Okay, so ಈ ಥರ ಕೊಡ್ತಿದ್ದಾರೆ. ತುಂಬ ಈಸಿ ಕ್ವಶನ್ ಇದು. ಓಕೆ, ಸೊ ಲೆಟ್ ಮಿ ಸಾಲ್ವ್. ಏನು ಹೇಳ್ತಿದ್ದಾರೆ? ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿನ
ಯಾವುದಕ್ಕೆ ರೆಸಿಸ್ಟರಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಬ್ಯಾಟ್ರಿ ಆ್ಯಂಡ್ ದ ಬ್ಯಾಟ್ರಿ is connected to a resistance and the resistance is of what, 2 ohm. Okay, so this is the simple circuit. The current flowing through here is what, 2 ampere and here 2 ohm resistance, and the battery is of 6 volts. This is what the given part that they have given in the question alva. Okay, so ಏನು ಹೇಳ್ತಿದ್ದಾರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು, ಟರ್ಮಿನಲ್ ಅಂದರೆ ಟರ್ಮಿನಲ್ ವೋಲ್ಟೇಜ್ ಎಷ್ಟು, ಲಾಸ್ಟ್ ವೋಲ್ಟೇಜ್ ಲಾಸ್ಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸಿ ಹಿಯರ್, ಓಕೆ, ಹಿಯರ್ 2 ohm of resistance is coming and 2 ampere of current is going to the resistor. Okay, so solve ಮಾಡ್ತಾ ಹೋದರೆ at resistor, okay, so V is equal to Ohm's law apply ಮಾಡಿದ್ರೆ ಏನಾಗುತ್ತೆ, I into R. What is the value of I? I is 2 ampere and the resistance of a resistor is 2 ohm, which will gives us 4 volts. ಬ್ಯಾಟ್ರಿಯಿಂದ ಹೋಗ್ತಿರೋದು ಎಷ್ಟು ವೋಲ್ಟೇಜು, ದಟ್ ಈಸ್ ಬ್ಯಾಟ್ರಿಯಿಂದ ಏನು ನಮಗೆ ಬರ್ತಾ ಇದೆ, ಸೊ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್ ಇ ಎಮ್ ಎಫ್ ವಿಚ್ ಈಸ್ ಈಕ್ವಲ್ ಟು 6 volts. ಬಟ್ ರೆಸಿಸ್ಟೆನ್ಸಿಗೆ ರೀಚ್ ಆಗ್ತಿರೋದೆಷ್ಟು 4 volts ಮಾತ್ರ. ಸೊ ಮಿಕ್ಕಿದ್ದು ಎಷ್ಟು ಉಳಿಯುತ್ತೆ, ದಟ್ ಈಸ್ 2 volts. ಹೇಗೆ, ಸೊ ದಟ್ ಇ ಎಮ್ ಎಫ್ ಈಸ್ ಗಿವನ್ ಬೈ, ಓಕೆ, terminal voltage. This voltage is called as what, terminal voltage. I will write it as VT. I will mention it as small t. Okay, so V small t, that means terminal voltage. So EMF is equal to terminal voltage plus small v ಬರೀತೀನಿ, ಅಂದರೆ small v in the sense voltage drop, okay, or voltage lost. So therefore small v is equal to EMF minus voltage, that means terminal voltage, which is 6 minus 4, which will gives us 2 volts. ಆಯಿತಾ, 2 volts ಏನಾಯಿತು, ಡ್ರಾಪ್ ಆಗಿದೆ. ಹೌದಾ, ಏನಕ್ಕೆ ಡ್ರಾಪ್ ಆಗುತ್ತೆ, ಬಿಕಾಸ್ ಇನ್ಸೈಡ್ ದಿಸ್ ರೆಸಿಸ್ಟರ್ ದೇರ್ ವಿಲ್ ಬಿ, ಸಾರಿ, ಇನ್ಸೈಡ್ ದಿಸ್ battery there will be an internal resistance, and we don't know that, do we know that? We don't know that internal resistance. Therefore the voltage drop is 2 volts, and here we have 2 volts voltage drop or lost voltage ಸಿಕ್ತು. ನಮಗೆ ಏನು ಫೈಂಡ್ ಔಟ್ ಮಾಡಬೇಕು, ಟರ್ಮಿನಲ್ ವೋಲ್ಟೇಜ್. ಓಕೆ, ಐ ಹೋಪ್ ಟರ್ಮಿನಲ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಿದ್ದೀವಿ. ಟರ್ಮಿನಲ್ ವೋಲ್ಟೇಜ್ ಇಸ್ ವಾಟ್, 4 volts, and we got that answer. See here we have 4 volts. Now what we need to calculate, we need to calculate the that is internal resistance. That means E small r ತಗೋಬೇಕು. See, whatever the current that is passing through the conductor will be same as the current that is produced inside the battery. ಹೌದಾ, ಸೊ ಎರಡೂ ಕಡೆ ಸೇಮ್ ಇರುತ್ತೆ. ಸೊ ದ ಕರೆಂಟ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಬ್ಯಾಟ್ರಿ ಐ ಈಸ್ ಈಕ್ವಲ್ ಟು ಕ್ಯಾಶುಯಲ್ ಆಗಿ ಏನು ಜನರಲ್ ಫಾರ್ಮುಲಾ V by R. Okay, so here inside the battery what is the V value, EMF value. The V value is what, EMF. And what is the resistance ಅಂತ ಹೇಳಿದ್ರೆ we have to consider it as what, overall resistance. So overall voltage ತಗೊಂಡಾಗ overall resistance, which is nothing but what, total resistance. Okay, so the total resistance RT is equal to capital R plus small r. Capital R in the sense terminal resistance, ಹೌದಾ, capital R in the sense terminal resistance, and small r in the sense that is internal resistance. Clear? Yes, now we need to find out that this internal resistance, that means R plus small r is equal to EMF divided by I. So EMF is how much, 6 divided, what is I value, that is 2. So 2 ones are 2 3s are, correct? Yes. So now we need to find out the small r, that means internal resistance, which is equal to 3 minus capital R. Okay, so 3 minus, what is the value of capital R, that is 2 ohm. 3 minus 2 is what, 1 ohm. Therefore the internal resistance value is how much, 1 ohm. That is what the answer that they have given. Okay, yes, ಇನ್ನು ಬೇರೆ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಐ ಫೀಲ್ ದಟ್ ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್, ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್. ಕ್ಲಿಯರ್? ಇದೆಲ್ಲ ತುಂಬ ಸಿಂಪಲ್ ಕ್ವಶನ್ನು, 5 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನು, ಬಟ್ ವೆರಿ ವೆರಿ ಸಿಂಪಲ್. ಕ್ಲಿಯರ್? ಯು ಮಸ್ಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಟರ್ಮಿನಲ್ ರೆಸಿಸ್ಟೆನ್ಸ್, ಟರ್ಮಿನಲ್ ವೋಲ್ಟೇಜ್ and voltage drop, internal resistance and EMF and the other relations. Okay, yes, so ಎಲ್ಲದರಲ್ಲೂ ಒಂದು ಕಾಮನ್ ಏನಿರುತ್ತೆ ಅಂದರೆ ಓಮ್ಸ್ ಲಾ ಕಾಮನ್ ಇರುತ್ತೆ, ಬಟ್ ಎಲ್ಲೆಲ್ಲಿ ಯಾವ್ಯಾವ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Yes, the next question is like this: 2 cells of EMF 3 volt and 4 volt and internal resistance 1 ohm and 2 ohm are respectively connected in parallel so as to send the current in the same direction through an external resistance of 10 ohm
ಫೈಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ 10 ಓಮ್ ರೆಸಿಸ್ಟರ್ಸ್. 10 ಓಮ್ ರೆಸಿಸ್ಟರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ, ಎಸ್. ಸೊ ನಾನೀಗ ಏನು ಮಾಡ್ತೀನಿ, ಫಸ್ಟ್ ಡಯಾಗ್ರಾಮ್ ಬರೆಯೋಣ, ದಟ್ ಮೀನ್ಸ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋಣ. ಸಿ, 2 ಸೆಲ್ಸ್ ಇದೆ, ಜೊತೆಗೆ ಅದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಎರಡು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದೆ. ಸೊ ದೇರ್ ಫೋರ್, ಓಕೆ, so therefore, okay, these are the 2 cells which are connected in parallel. See, ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ, ಇಲ್ಲೂ ಅಷ್ಟೇ ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಆ್ಯಂಡ್ ದೆರ್ ಈಸ್ ಒನ್ ರೆಸಿಸ್ಟರ್. ಓಕೆ, ಸೊ ಆಸ್ ಇನ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಐ ವಿಲ್ ರೈಟ್ ದ ರೆಸಿಸ್ಟರ್ ಇಯರ್. ಡಿಫ್ರೆಂಟ್ ಅಂದರೆ ಆಪೋಸಿಟ್ ಡೈರೆಕ್ಷನ್ ಅಂದರೆ ರೆಸಿಸ್ಟರ್ನ ಎಲ್ಲಿ ಬರೀಬೇಕಾಗಿತ್ತು, ಮಧ್ಯದಲ್ಲಿ ಬರೀಬೇಕಾಗಿತ್ತು. ಸೊ ದೇರ್ ಫೋರ್ ಇಲ್ಲಿ ಇ ಎಮ್ ಎಫ್ ಇಸ್ 3 ವೋಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಹಿಯರ್ ಈಸ್ 1 ಓಮ್ ಆ್ಯಂಡ್ ಹಿಯರ್ ಇಟ್ ಈಸ್ 4 ವೋಲ್ಟ್. Internal resistance is 2 ohm. The resistor here is 10 ohm. Okay, na? Okay, yes. This is what the circuit diagram that we can write according to the question. So circuit diagram ಕೊಟ್ಟಾಗ ಫಸ್ಟ್ ಯಾವ ಥರ ಕನೆಕ್ಷನ್ ಇದೆ, ಪ್ಯಾರಲಲ್ ಕನೆಕ್ಷನ್ ಆಫ್ ಇ ಎಮ್ ಎಫ್ ಇದೆ. ಸೊ ಫಾರ್ಮುಲಾ ಹಾಕ್ಬಿಟ್ಟು ಈಕ್ವಿವಲೆಂಟ್ ಇ ಎಮ್ ಎಫ್ನ, ದಟ್ ಮೀನ್ಸ್ ಈಕ್ವಿವಲೆಂಟ್ ವೋಲ್ಟೇಜ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಈಕ್ವಿವಲೆಂಟ್ ಈಸ್ ಈಕ್ವಲ್ ಟು ಓಕೆ, E1 R2, this is a formula that you must know, E2 R1 whole divided by R1 plus R2. Correct? Clear? Yes. So what is the value of E1? Let us take 3. 3 into R2 is how much? 3 into R2 is 2 ohm. Therefore 3 into 2 plus E2 is how much? 4. 4 into, okay, 3 volt. Okay, 3 volt to 1 ohm, 4 volt to 2 ohm. Correct ಇದೆ. Okay, fine. So 4 into R1 is how much? 4 divided by, okay. So R1 plus R2 in the sense 1 plus 2. 3 2s are how much? 6. 3 2s are how much? 6 plus 4 1s are 4 divided by 2 plus 1 andre 3. So we will get is what? We will get 10 divided by 3. This is E equivalent. Okay, which is in terms of volts. E equivalent ಸಿಕ್ತು. ಓಕೆ, ನೆಕ್ಸ್ಟ್ ಹಾಗಿದ್ರೆ ಡಯಾಗ್ರಾಮ್ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಪ್ಯಾರಲಲ್ ಕನೆಕ್ಷನ್ನು ರಿಸಾಲ್ವ್ ಆಗಿ ಈ ರೀತಿ ನಮಗೇನು ಬರುತ್ತೆ, ಡಯಾಗ್ರಾಮ್ ವಿ ಕ್ಯಾನ್ ರೈಟ್. ಸೊ ಹಿಯರ್ ದಿಸ್ ಇಸ್ 10 divided by 3 volt. Okay, and internal resistance. Now let us find out the internal resistance or the resistance of this battery, combination of battery, resultant combination. Okay, so therefore R equivalent is equal to R1. Okay, they are in parallel connection alwa. So aವಾಗ ಏನಾಗುತ್ತೆ, R1 R2 divided by R1 plus R2. Okay, so R1 plus R1 into R2 ಅಂದರೆ 2 divided by R1 plus R2 ಅಂದರೆ 3. So 2 by 3 ohm. 2 by 3 ohm. 2 divided by 3 ohm and this is volts. ಈಗ ಏನಾಗುತ್ತೆ, ಇಲ್ಲಿಗೆ 10 ohm resistance ಇದೆ. The current produced here is same as the current that is flowing through the conductor and it will reach here also. Correcta? Yes. So ನಾವೀಗ ಏನು ಫೈಂಡ್ ಔಟ್ ಮಾಡೋಣ, what is the current that is flowing here ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ, the current value. Okay, so the current is equal to battery ಇಂದ ಬರ್ತಿರುವಂತಹ EMF or voltages to E equivalent. Okay, that means formula ಏನು ಹೇಳುತ್ತೆ, I is equal to V divided by R ಅಂತ ಹೇಳಿದ್ರೆ, ಸೊ R ಅಂತ ಹೇಳುತ್ತೆ. ಸೊ ಇಲ್ಲಿ ಬ್ಯಾಟ್ರಿನಲ್ಲಿ ಅಪ್ಲೈ ಮಾಡ್ತಿರೋದ್ರಿಂದ the resistance that we have to consider it as what? If we are considering it as EMF, then the resistance should be total resistance. So total resistance ಅಂತ ತಗೊಂಡ್ರೆ RT ಅಂತ ತಗೊಳ್ತೀನಿ. So E EMF is equal to, sorry, E equivalent is equal to 10 divided by 3 whole divided by RT ಅಂತ ಹೇಳಿದ್ರೆ ಏನಾಗುತ್ತೆ, that is okay, total resistance, which is nothing but internal resistance plus the terminal resistance, which is nothing but 2 by 3, 2 divided by 3 plus 10. 2 divided by 3 plus 10. Therefore, I is equal to 10 by 3 divided by 2 by 3 plus 10. Let us solve this one. So, solve ಮಾಡ್ತಾ ಹೋದ್ರೆ, therefore, I is equal to, ಇಲ್ಲಿ ಎಷ್ಟು ಬರುತ್ತೆ, that is, let me check, 10 by 3, yes, 10 divided by 3 whole divided by 10 plus 2 by 3, alva? Okay, so if I simplify the value, simplify this. Okay, so 10 divided by 3 whole divided by here, LCM 3 ಆಗುತ್ತೆ, that means 32 divided by 3. See, 3 gets cancel, ಎಷ್ಟು ಉಳಿಯುತ್ತೆ, 10 divided by 32 ಉಳಿಯುತ್ತೆ. ಹೌದಾ? 10 divided by 32 is the
current value. The same current is flowing through here. That means same current ಇಲ್ಲಿಗೂ ಬರುತ್ತೆ. ನಾವು ಏನಕ್ಕೆ ಇದನ್ನು ಕಂಡುಹಿಡ್ಕೊಂಡ್ವಿ ಅಂದರೆ here we need to find out the potential difference. Potential difference V find out ಮಾಡಬೇಕು ಅಂದರೆ I must know the value of I. So now I got the value of I. Okay. So therefore V is equal to, so at a resistor, okay, V is equal to I into R. What is the value of I? I we got it as what? 10 divided by 32, okay, into what is the value of R? Okay, the value of R is, once again, it is 10. So 10 into 10 is what? 100. 100 divided by 32. Okay, let me calculate. Yes. So 100 divided by 32 is equal to 3.125. Okay, voltage is 3.125 volts. This is what the answer. So I hope you understood. Clear? Okay, so tumba easy question, no? So easily we can see. Yes, let us see the answer. Okay, yes, 3.125. See, here also we are getting 3.125 as the resultant answer. Clear? ಎಸ್. ಸೊ ತುಂಬ ಈಸಿ ಕ್ವಶನು, 5 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನು. ಇದರಲ್ಲಿ ಏನು ನೀವು ಸ್ವಲ್ಪ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ದ ಫಾರ್ಮುಲಾ ಯು ನೀಡ್ ಟು ಮೆಮೊರೈಸ್, ಆ್ಯಂಡ್ ಅಲಾಂಗ್ ವಿತ್ ದಟ್ ಹೌ ಟು ಅಪ್ಲೈ ದ ಫಾರ್ಮುಲಾ. ಆ್ಯಂಡ್ ಸೇಮ್ ಕಾನ್ಸೆಪ್ಟ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬಂದಾಗ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಸೊ ದಟ್ ಮೀನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇ ಎಮ್ ಎಫ್ ಆ್ಯಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್, ಟರ್ಮಿನಲ್ ರೆಸಿಸ್ಟೆನ್ಸ್, ಇದೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್, ನೌ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Yes, so next question ಏನಿದೆ, it's the question related to Wheatstone bridge. In a Wheatstone bridge, resistance R1, R2, R3, R4 are 10 ohm, 20 ohm, 30 ohm and 50 ohm respectively. ಈಸ್ ದ ನೆಟ್ವರ್ಕ್ ಬ್ಯಾಲೆನ್ಸ್ಡ್ ಅಂದರೆ ನೆಟ್ವರ್ಕ್ ಬ್ಯಾಲೆನ್ಸ್ ಆಗಿದೆ ಅಂತ ಕೇಳ್ತಿದ್ರೆ, ಇಫ್ ನಾಟ್, ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ R3 ಮತ್ತು R4ನ ವ್ಯಾಲ್ಯೂನ ಎಷ್ಟು ಚೇಂಜ್ ಮಾಡೋದಕ್ಕೆ ಆಗುತ್ತೆ ಅನ್ನೋದನ್ನ, ದಟ್ ಈಸ್ ವಾಟ್ ದ ಕ್ವಶನ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕ್ವಶನ್. ಕ್ವಶನಿಗೆ ತಕ್ಕಂಗೆ ಐ ಹ್ಯಾವ್ ರಿಟನ್ ದ Wheatstone bridge ನೆಟ್ವರ್ಕ್. ಸೊ ಇಷ್ಟು ಬರ್ಕೊಂಡ್ರೆ, ನ್ಯೂಮರಿಕಲ್ಸಿಗೆ ಇಷ್ಟು ಬರ್ಕೊಂಡ್ರೆ ಸಾಕು. ಸೊ ದರ್ ಈಸ್ ನೋ ಗ್ಯಾಲ್ವನೋಮೀಟರ್, ಹೆನ್ಸ್ ನೋ ನೀಡ್ ಟು ವಾಟ್ ಪುಟ್ ದ ಗ್ಯಾಲ್ವನೋಮೀಟರ್. ಎಸ್, ಫೈನ್. ಸೊ ನಮಗೀಗ ಬೇಕಾಗಿರೋದೇನೋ ವೆದರ್ ಇಟ್ ಈಸ್ ಬ್ಯಾಲೆನ್ಸ್ಡ್ ಆರ್ ನಾಟ್ ಅಂತ ಚೆಕ್ ಮಾಡ್ಕೋಬೇಕು. ಬ್ಯಾಲೆನ್ಸಿಂಗ್ ಕಂಡೀಷನ್ ಏನು? ವಾಟ್ ಈಸ್ ದ ಕಂಡೀಷನ್? ಸಿ, R1 ಅಂದರೆ ಈ ಒಂದು ರೆಸಿಸ್ಟೆನ್ಸ್ ರೇಷಿಯೋ, ದಟ್ ಮೀನ್ಸ್ ಡಿವೈಡೆಡ್ ಬೈ ದ ನೆಕ್ಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. R1 by R4 ಬರಬಾರ್ದು, R1 by R2 ಬರಬೇಕು. ಆಯಿತಾ? ಎಸ್, R1 by R4 ಬರ್ಬೋದು, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ. ಬಟ್ ನಮಗೆ ಸೇಫ್ಟಿಗೆ ಏನು ಮಾಡೋಣ, R1 by R2 ಶುಡ್ ಬಿ ಈಕ್ವಲ್ ಟು ವಾಟ್? ಶುಡ್ ಬಿ ಈಕ್ವಲ್ ಟು R3 divided by R4. R3 divided by R4. Correct? Yes. So next, R1 by R2 value ಏನಿದೆ, that is 10 divided by 20, which will be equal to 30 divided by 50. ಹೌದಾ? ಸೊ ಹಿಯರ್ 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಸೊ ದಿಸ್ ವಿಲ್ ಗಿವ್ಸ್ ಅ 0.5 and 5 ones are 5 6, that means 0.6. 0.5 is not equal to 0.6, hence this Wheatstone bridge is not balanced. ಅಂದ್ರೆ ಅರ್ಥ, ಈಗ ಅಕಸ್ಮಾತ್ ನಾವೇನಾದರೂ ಒಂದು ಗ್ಯಾಲ್ವನೋಮೀಟರ್ನ ಇಟ್ಟರೆ ಆವಾಗ ದ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಈಸ್ ನಾಟ್ ಈಕ್ವಲ್ ಟು 0. ನಾಟ್ ಬ್ಯಾಲೆನ್ಸ್ಡ್. ಕ್ಲಿಯರ್? ಎಸ್. ಸೊ ಈಗ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಚೇಂಜ್ ಎನಿ ಆಫ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಸೊ ನಾವು ಹೌ ವಿ ವಿಲ್ ವೇರಿ ದಿಸ್ R3. ಓಕೆ, ವೇರಿಯೇಷನ್ ಆಫ್ R3. ಓಕೆ, ಎಸ್. ಸೊ ನಮಗೆ R3 by R4 ಎಷ್ಟು ಬಂದಿದೆ? 0.6 ಬಂದಿದೆ. ನಮಗದು ಎಷ್ಟು ಬರಬೇಕು? ಆ್ಯಕ್ಚುಲಿ R3 by R4 ಬ್ಯಾಲೆನ್ಸ್ ಆಗಬೇಕು ಅಂದರೆ 0.5 ಬರಬೇಕಿತ್ತು. ಸೊ 0.5 ಬರಬೇಕಿತ್ತು. 0.5 ಬರಬೇಕು ಅಂದರೆ R3 ವ್ಯಾಲ್ಯೂ ಏನಾಗಬೇಕು? 0.5 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ R4? R4 ಇಸ್ 50 ohm, which is equal to, so ಅರ್ಧ 0.5 ಅಂದರೆ ಅರ್ಧ, which is nothing but what? 25 ohm. ಸೊ R3ನ 25 ohm ಮಾಡಿದ್ರೆ, ಓಕೆ, ಸೊ ದಟ್ ಮೀನ್ಸ್ 25, R4 ಅಷ್ಟೇ 50. ಅವಾಗ ನೋಡಿ ಬ್ಯಾಲೆನ್ಸಿಂಗ್ ಆಗುತ್ತೆ ಇಲ್ವೋ ನೋಡೋಣ. ಸೊ R1 is 10 divided by 20 is equal to what is the value of R3? R3 ಏನು ಮಾಡ್ಕೋಬೇಕು? 25 R4 ಎಷ್ಟಿರಬೇಕು? 50. ಸಿ, ಇಲ್ಲೂ ಅಷ್ಟೇ 1/2 ಬರುತ್ತೆ, ಇಲ್ಲೂ 1/2 ಬರುತ್ತೆ. ಎಸ್, ಬ್ಯಾಲೆನ್ಸ್ಡ್ ಕಂಡೀಷನ್ ಕೇಸಿಗೆ ಬಂದು ನಿಲ್ಲುತ್ತೆ. ಕ್ಲಿಯರ್? ಎಸ್. ಸೊ ಈಗ ನೆಕ್ಸ್ಟ್ ಏನು? ವೇರಿಯೇಷನ್ ಆಫ್ R4. So how can we vary the R4 value? See, same,
R3 divided by R4 should be equal to 0.5. ನನಗೀಗ ಬೇಕಾಗಿರೋ ವ್ಯಾಲ್ಯೂ ಏನು R4. ಸೊ ಹಾಗಾಗಿ R3 ವ್ಯಾಲ್ಯೂ ಏನಿದೆ ದಟ್ ಈಸ್ 30 ಇದೆ, ಡಿವೈಡೆಡ್ ಬೈ 0.5 is equal to R4. So therefore R4 is equal to ಎಷ್ಟಾಗುತ್ತೆ 300 by 5. ಪಾಯಿಂಟ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೊ 300 ಆಗುತ್ತೆ. 300 by 5 ಅಂದರೆ ಇಟ್ ಈಸ್ 60. 5 6 30 60 ಓಮ್. ಸೊ ಇಲ್ಲಾಂದರೆ ಈ ರೀತಿನಾದರೂ ಬರಿಬೋದು. ದಟ್ ಈಸ್ ಈ ಕೇಸನ್ನು ಅಪ್ಲೈ ಮಾಡೋಣ. R1 ಎಷ್ಟಾಗುತ್ತೆ 10 ಡಿವೈಡೆಡ್ ಬೈ 20 ವಿಚ್ ಈಸ್ ಈಕ್ವಲ್ ಟು R3 ವ್ಯಾಲ್ಯೂ ಏನಾಗಬೇಕು ಈ ಕೇಸ್ ಬರೀ R4ನ ಚೇಂಜ್ ಮಾಡೋದಾದರೆ R3 ವ್ಯಾಲ್ಯೂ ಅಷ್ಟೇ ಇಟ್ಕೋಬೇಕು. ಮುಂಚೆ ಎಷ್ಟಿತ್ತು R3 ವ್ಯಾಲ್ಯೂ ದಟ್ ಈಸ್ 30 ಡಿವೈಡೆಡ್ ಬೈ ಈಗ ಎಷ್ಟಾಗುತ್ತೆ 60. ಸಿ 3 1s 3 2s 0 0 1/2 is equal to 1/2. ಸಿ ಬ್ಯಾಲೆನ್ಸ್ಡ್ ಕಂಡೀಷನಿಗೆ ಬಂದಿಲ್ಲತ್ತೆ. ಕ್ಲಿಯರ್? ಎಸ್, ವೆರಿ ಈಸಿ ಕ್ವಶನ್. ಓಕೆ, 5 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಇದೇನಾರು ಎಕ್ಸಾಮಿಗೆ ಟೆಸ್ಟಿಗೆ ಏನಾರು ಬಂದರೆ ಆರಾಮಾಗಿ ನೀವು 5 ಮಾರ್ಕ್ಸ್ ತೊಗೋಬೋದು. ಓಕೆ, ಎಸ್. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Okay, so this is what the question. I hope you can see the question. Okay, let's see what is there in the question. Calculate the power dissipated in a 10 ohm resistor in the given circuit. So this is what the circuit that they have given, and we have to find out the power dissipated in the 10 ohm resistor. See, we have the power, that means we have the formula power dissipated in the 10 ohm resistor is V into I. ಅಂದರೆ ಅರ್ಥ ಏನು, ಆ 10 ಓಮ್ ರೆಸಿಸ್ಟೆನ್ಸಲ್ಲಿ ಎಷ್ಟು ವೋಲ್ಟೇಜ್ ಹೋಗ್ತಾ ಇದೆ ವಿಚ್ ಈಸ್ ನಥಿಂಗ್ ಬಟ್ ಟರ್ಮಿನಲ್ ವೋಲ್ಟೇಜ್. ಸೊ ಆ ಟರ್ಮಿನಲ್ ವೋಲ್ಟೇಜ್ ಮಲ್ಟಿಪ್ಲೈಡ್ ಬೈ ದ ಕರೆಂಟ್. ಸೊ ಇವೆರಡನ್ನು ಫೈಂಡ್ ಔಟ್ ಮಾಡಿದ್ರೆ ಈಸಿಲಿ ವಿ ಕ್ಯಾನ್ ಫೈಂಡ್ ಔಟ್ ದ ಪವರ್. ಈಗ ನಮ್ಮ ಕೆಲಸ ಏನು, ದಿಸ್ ಟರ್ಮಿನಲ್ ವೋಲ್ಟೇಜು ಮತ್ತು ಕರೆಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಎಸ್, ಸೊ ಏನೇನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸಿ, ದಿಸ್ ಈಸ್ ವಾಟ್ ದ ಡಯಾಗ್ರಾಮಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ದಿಸ್ ಈಸ್ ಒನ್ EMF ಆ್ಯಂಡ್ ಸಾರಿ ದಿಸ್ ಈಸ್ ಒನ್ ಬ್ಯಾಟ್ರಿ, ಅನದರ್ ಬ್ಯಾಟ್ರಿ, ಬೋತ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್. ಓಕೆ, ಸೊ ಹಾಗಾಗಿ if I apply this formula, let me go for E equivalent formula which is nothing but E1 R2 plus E2 R1 whole divided by R1 plus R2 parallel connection ಆಗಿರೋದ್ರಿಂದ. So E1 value ಎಷ್ಟಿದೆ that is 2. What is the value of R2 value is 2 plus E2 value ಎಷ್ಟಿದೆ that is 4 into R1 value is 1 whole divided by R1 plus R2 ಅಂದರೆ 1 plus 2 which is equal to 4 plus 4 ಅಂದರೆ 8 divided by 3 volt. This is what the battery voltage. Okay, so ಅಂದರೆ equivalent voltage. So equivalent voltage ಇಲ್ಲಿ ಬಂತು, and this is what the direction of current. Okay, so direction of current ಹೆಂಗಿದೆ, ಸೊ ಈ ರೀತಿ ಇದೆ. This is positive, negative. Idara voltage ಎಷ್ಟಿದೆ that is EMF or equivalent EMF that is 8/3 volt. And inside this there will be a resistance which are called as internal resistance. So therefore that internal resistance R is equal to R equivalent is equal to R1 R2 divided by R1 plus R2. Okay, parallel connection ಇರೋದ್ರಿಂದ we have to apply the formula. So R1 R2 ಅಂದರೆ 2 into 1 ಅಂದರೆ 2 divided by R1 plus R2 ಅಂದರೆ 3. So 2/3 is the internal resistance, 2/3 ohm. Internal resistance ಗೊತ್ತಾಯಿತು, EMF ಗೊತ್ತಾಯಿತು, and we have the terminal resistance which is nothing but what, or external resistance which is nothing but what, 10 ohm. Yes, fine. Now ಇಲ್ಲಿ ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ, ಸೇಮ್ ಕರೆಂಟ್ ಇಲ್ಲಿಗೂ ಹೋಗುತ್ತಲ್ವಾ. ಸೊ ಹಾಗಾಗಿ ಇಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ ಕರೆಂಟು, ಆ ಕರೆಂಟ್ ಫೈಂಡ್ ಔಟ್ ಮಾಡಿದ್ರೆ ಸಾಕು, ದೇರ್ ಸೇಮ್ ಅಮೌಂಟ್ ಆಫ್ ಕರೆಂಟ್ ವಿಲ್ ರೀಚ್ ಹಿಯರ್. ಕರೆಕ್ಟ್? ಎಸ್. ಸೊ ಯಾಕೆ ಅಂದರೆ ಆಲ್ ದೀಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಕರೆಂಟ್ ವಿಲ್ ರಿಮೈನ್ ಸೇಮ್. ಸೊ ದಟ್ I ಈಸ್ ಈಕ್ವಲ್ ಟು ಏನಾಗುತ್ತೆ, ದ ಕರೆಂಟ್ ವಿಚ್ ಈಸ್ ಕಮಿಂಗ್ ಔಟ್ ಆಫ್ ದ ಬ್ಯಾಟ್ರಿ ಈಸ್ ಈಕ್ವಲ್ ಟು ಜನರಲ್ ಫಾರ್ಮುಲಾ ಈಸ್ V/R. ಬಟ್ ನಾವು ಎಲ್ಲಿಗೆ ಅಪ್ಲೈ ಮಾಡ್ತಿರೋದು, ಬ್ಯಾಟ್ರಿಗೆ ಅಪ್ಲೈ ಮಾಡ್ತಿರೋದು. ಸೊ ಬ್ಯಾಟ್ರಿಗೆ ಅಪ್ಲೈ ಮಾಡೋದಾದರೆ ಅಲ್ಲಿ ಬರುವಂತಹ ವೋಲ್ಟೇಜ್ ಏನಾಗುತ್ತೆ, EMF ಅಂತ ತಗೊಳ್ತೀವಿ, ವಿಚ್ ಈಸ್ ಹಿಯರ್, ಇಲ್ಲಿ ಅದೇನಾಗುತ್ತೆ ಈಕ್ವಿವಲೆಂಟ್ EMF ಆರ್ ಈಕ್ವಿವಲೆಂಟ್ ವೋಲ್ಟೇಜ್ ಡಿವೈಡೆಡ್ ಬೈ ದಿಸ್ ರೆಸಿಸ್ಟೆನ್ಸ್. ಈ ಒಂದು ಬ್ಯಾಟ್ರಿಗೆ ಏನಾಗುತ್ತೆ ರೆಸಿಸ್ಟೆನ್ಸು, ಇಟ್ ಈಸ್ ನಾಟ್ ಓನ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ವಿ ಹ್ಯಾವ್ ಟು ಕನ್ಸಿಡರ್ ದ ಟರ್ಮಿನಲ್ ರೆಸಿಸ್ಟೆನ್ಸ್ ಆರ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಲ್ಸೋ. ಸೊ ದೇರ್ ಫೋರ್ ದಿಸ್ ವಿಲ್ ಬಿಕಮ್ R total in the sense the terminal resistance or external resistance plus internal resistance R. Okay, yes. So therefore E equivalent ಎಷ್ಟಾಗುತ್ತೆ, which is nothing but 8 divided by 3. What is the external resistance, which is 10 plus 2 divided by 3. This is the value of what, I. ಹೌದಾ? So therefore here I will write
ಐ ಈಸ್ ಈಕ್ವಲ್ ಟು, ಸೊ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 8/3. ಸೊ ಇಲ್ಲಿ ಎಲ್ ಸಿ ಎಮ್ ಏನಾಗುತ್ತೆ 3, ವಿಚ್ ಇಸ್ 32/3 ಬರುತ್ತೆ. ಸೊ ಹೆನ್ಸ್ ಅದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ 3/32. ಸೊ ದಿಸ್ 2 gets cancel. 1/4 ಆಂಪಿಯರ್. 1/4 in the sense 0.25 ampere. Okay, 0.25 ampere. This is the current, okay, which is flowing here. This is the current which is flowing here. The current here is 0.25 ampere. Now what we need to calculate? Now we need to calculate the voltage value. ಇಲ್ಲಿಗೆ ಬರುವಂತಹ ವೋಲ್ಟೇಜ್ ಎಷ್ಟು? ಇಟ್ ಈಸ್ ನಾಟ್ 8/3. ಸೊ 8/3 ಅಂತ ಹಾಕಿದ್ರೆ ತಪ್ಪಾಗುತ್ತೆ. 8/3 ಎಲ್ಲಿಂದ ಬರ್ತಿರೋದು? 8/3 ಅಮೌಂಟ್ ಆಫ್ ವೋಲ್ಟೇಜು ಬ್ಯಾಟ್ರಿಯಿಂದ ಬರ್ತಿರೋದು. ಬಟ್ ಬ್ಯಾಟ್ರಿ ಒಳಗಡೆ ಏನಿದೆ? ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಸೊ ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಇಲ್ಲಿ ರೀಚ್ ಆಗಕ್ಕೆ ಬಿಡಲ್ಲ, ಯಾಕಂದ್ರೆ ರೆಸಿಸ್ಟೆನ್ಸ್ ಇದೆಯಲ್ಲ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ವಿಲ್ ಡ್ರಾಪ್. ಆ ವೋಲ್ಟೇಜ್ ಡ್ರಾಪ್ ಕಂಡುಹಿಡಿಯೋದು ಕೇಳ್ತಿಲ್ಲ ನಮಗೇನು ಕೇಳ್ತಿರೋದು? ಇಲ್ಲಿ ರೀಚ್ ಆಗ್ತಿರುವಂಥ ವೋಲ್ಟೇಜ್ ವಿಚ್ ಇಸ್ ನಥಿಂಗ್ ಬಟ್ ಟರ್ಮಿನಲ್ ವೋಲ್ಟೇಜ್. ಕ್ಲಿಯರ್? ಎಸ್. ಸೊ ದೇರ್ ಫೋರ್ ಟರ್ಮಿನಲ್ ವೋಲ್ಟೇಜ್ V is equal to V is equal to I into R. What is the value of I? 0.25. What is the value of R here? That is 10, which is nothing but 2.5 volt. 2.5 volt. So ಈಗ ನಮಗೇನು ಸಿಕ್ತು? ನಾವು ಐ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಿಸ್ ವೋಲ್ಟೇಜ್ ಈಸ್ ಹಿಯರ್. ದಿಸ್ ಈ ಒಂದು ರೆಸಿಸ್ಟರ್ ಒಳಗಡೆ ಇರುವಂತಹ ವೋಲ್ಟೇಜ್. ಸೊ ಹಾಗಾಗಿ P ಈಸ್ ಈಕ್ವಲ್ ಟು V. V ಈಸ್ 2.5 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ I? I ಈಸ್ 0.25. ಓಕೆ, ಸೊ ಸಿಂಪಲ್ ಆಗಿ ತಗೊಳ್ಳೋದಾರೆ ನೋಡಿ. 25 ಇದೆ, 25 ಅಂದರೆ 625. ಹೌದಾ? ಸೊ ಹೌ ಮೆನಿ ಡಿಜಿಟ್ಸಲ್ಲಿ ನಾವು ಪಾಯಿಂಟ್ ಇಡಬೇಕು? 1 2 3 ಡಿಜಿಟ್ಸ್ ಆದಮೇಲೆ ಅಂದರೆ ಹಿಂದೆ ಪಾಯಿಂಟ್ ಇಡಬೇಕು. ಪಾಯಿಂಟ್ ಇಲ್ಲಿದೆ 1 2 3, ದಟ್ ಮೀನ್ಸ್ 0.625 ವ್ಯಾಟ್. 0.625 ವ್ಯಾಟ್. ಸಿ ಹಿಯರ್ ವಿ ಹ್ಯಾವ್ ದ ಆನ್ಸರ್. ಕ್ಲಿಯರ್? ಓಕೆ, ಎಸ್. ಸೊ this is very simple question for 5 marks and very interesting. I hope you understood. So ಇಲ್ಲಿ ಏನು ತಿಳ್ಕೋಬೇಕು ಅಂದರೆ R total ನಾವು ಕರೆಂಟನ್ನು ಫೈಂಡ್ ಔಟ್ ಮಾಡ್ತಿರೋದು. We can find out at the resistor also, we can find out at the battery also. ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ದ ಬ್ಯಾಟ್ರಿ ಅಂದರೆ ಕರೆಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾನ ಬ್ಯಾಟ್ರಿಲಿ ಅಪ್ಲೈ ಮಾಡಿದ್ರೆ ವೋಲ್ಟೇಜ್ ಏನಾಗುತ್ತೆ? EMF ಆಗುತ್ತೆ. ರೆಸಿಸ್ಟೆನ್ಸ್ ಏನಾಗುತ್ತೆ? ಓವರ್ ಆಲ್ ರೆಸಿಸ್ಟೆನ್ಸ್ ಇನ್ ದ ಸೆನ್ಸ್ ಟೋಟಲ್ ರೆಸಿಸ್ಟೆನ್ಸ್, ಪ್ರೊವೈಡೆಡ್ ದಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದರೆ. ಇಫ್ ಇನ್ ಕೇಸ್ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಆದರೆ ದಿಸ್ ವ್ಯಾಲ್ಯೂ ಏನಾಗುತ್ತೆ? ಸ್ಮಾಲ್ ಆರ್ ವ್ಯಾಲ್ಯೂ 0 ಆಗುತ್ತೆ. ಅವಾಗ ಟರ್ಮಿನಲ್ ರೆಸಿಸ್ಟೆನ್ಸ್, ಸಮ್ಟೈಮ್ಸ್ ವಿಲ್ ಕಾಲ್ ಇಟ್ ಆಸ್ ಟರ್ಮಿನಲ್ ರೆಸಿಸ್ಟೆನ್ಸ್ ಆರ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಹೌದಾ? ಸೊ ಹಾಗಾಗಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಿದೆ ಅದೇ ಒಂದು ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಇಲ್ಲಿ ಬರುತ್ತೆ. ಬಟ್ ಈ ಕ್ವಶನ್ ಅಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 10 ಓಮ್ ಇತ್ತು, ಜೊತೆಗೆ ಇಂಟರ್ನಲ್ ರೆಸಿಸ್ಟೆನ್ಸು ಸಮ್ಹೌ ಎಷ್ಟು 2/3 ಏನೋ ಇತ್ತು. ಅದನ್ನು ಅಪ್ಲೈ ಮಾಡಿ ವಿ ಗಾಟ್ ದ ಐ ವ್ಯಾಲ್ಯೂ. ನಮಗೇನು ಸಿಕ್ಕಿತ್ತು ಐ ವ್ಯಾಲ್ಯೂ, ಅದನ್ನು ಈ ಒಂದು ರೆಸಿಸ್ಟರ್ ವ್ಯಾಲ್ಯೂ ಹಾಕೊಂಡ್ವಿ. ಐ ಸಿಕ್ಕಿತ್ತು, ಬಟ್ ವೋಲ್ಟೇಜ್ ಸಿಕ್ಕಿರಲಿಲ್ಲ. ಇಲ್ಲಿಗೆ ಹೋಗುವಂಥ ವೋಲ್ಟೇಜ್, ದಟ್ ಮೀನ್ಸ್ ಈ ರೆಸಿಸ್ಟರಿಗೆ ಹೋಗುವಂಥ ವೋಲ್ಟೇಜು ಬ್ಯಾಟ್ರಿಯಿಂದ ಬರುವಂಥ ವೋಲ್ಟೇಜ್ ಆಗಬೇಕು ಅಂತಿಲ್ಲ. ಓಕೆ, ಯಾಕೆಂದರೆ ಇದೆಲ್ಲ ಯಾವ ಥರ ಕನೆಕ್ಟ್ ಆಗಿದೆ? ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಷನ್ ಆದರೆ ಏನು ಡಿವೈಡ್ ಮಾಡುತ್ತೆ? ವೋಲ್ಟೇಜ್ ಡಿವೈಡ್ ಮಾಡುತ್ತೆ. ಸೊ ಯಾವಾಗ ವೋಲ್ಟೇಜ್ ಡಿವೈಡ್ ಮಾಡುತ್ತೆ? ಬೇರೆ ಬೇರೆ ಸರ್ಕ್ಯೂಟಲ್ಲಿ ಬೇರೆ ಬೇರೆ ರೆಸಿಸ್ಟೆನ್ಸ್ ಇದ್ದರೆ. ಬ್ಯಾಟ್ರಿನಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು. ಹೌದಾ? ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಅಮೌಂಟ್ ಆಫ್ ವೋಲ್ಟೇಜ್ ಡ್ರಾಪ್ ಆಗಬೇಕು. ಡ್ರಾಪ್ ಆದಮೇಲೆ ಬಂದಂತಹ ವೋಲ್ಟೇಜ್ ಎಷ್ಟು? ವಿಚ್ ಇಸ್ 2.5 volts. ಆಯಿತಾ? ಸೊ ಹಾಗಿದ್ರೆ ಇದರಲ್ಲಿ ಇರುವಂತಹ ವೋಲ್ಟೇಜ್ ಎಷ್ಟು? ವಿಚ್ ಇಸ್ 8/3 ಅಂದರೆ ಅರೌಂಡ್ 3 to 2 ಪಾಯಿಂಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. 2.5 ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಹ್ಯಾಸ್ ಬಿನ್ ಡ್ರಾಪ್ಡ್. ಆ ಡ್ರಾಪ್ ಆಗಿರೋ ವೋಲ್ಟೇಜ್ ಎಲ್ಲಿಗೆ ಬಂದಿದೆ? ರೆಸಿಸ್ಟರ್ಗೆ. ಆ ಒಂದು ವೋಲ್ಟೇಜು ಮಲ್ಟಿಪ್ಲೈಡ್ ಬೈ ದ ಕರೆಂಟ್. ಸೊ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ವಾಟ್? ಪವರ್. ಕ್ಲಿಯರ್? ಎಸ್. ಸೊ ದಿಸ್ ಈಸ್ ವಾಟ್ ದ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಆಲ್ಸೋ. ಎಸ್. ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ವಿಚ್ ಈಸ್ ಆಫ್ ಲಾಸ್ಟ್ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 marks. ಸೊ 5 marksಗೆ ವೆರಿ ಇಂಪಾರ್ಟೆಂಟ್ ಕ್ವಶನು. ಸ್ಟಾರ್ ಮಾರ್ಕ್ ಹಾಕೋಬಿಡಿ. ಓಕೆ, ಸೊ ರಿಲೇಟಿಂಗ್ ಟು ದಿಸ್ ಟೈಪ್ ಆಫ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಇನ್ ಫೈನಲ್ ಎಕ್ಸಾಮ್ಸ್ ಆ್ಯಂಡ್ ಮಿಡ್ ಟರ್ಮ್ ಎಕ್ಸಾಮ್. ಸೊ ಏನಿದೆ ಕ್ವಶನಲ್ಲಿ ನೋಡ್ತಾ ಬರೋಣ. In a given circuit, calculate the current through the galvanometer IG. Okay, so that is galvanometer IG we have to calculate. So now this question is based on Wheatstone bridge. ಆಯ್ತಾ? Wheatstone bridge ಅಲ್ಲಿ ಬ್ಯಾಲೆನ್ಸ್ಡ್ ಕಂಡೀಷನ್ ಆಗಿದ್ರೆ IG ಏನಾಗ್ತಿತ್ತು? 0 ಆಗ್ತಿತ್ತು.
ಸೊ ಈ ರೀತಿ ಕ್ವಶನ್ ಕೊಟ್ಟಾಗ ನಾವು ಫಸ್ಟು ಅನಲೈಸ್ ಮಾಡ್ತಾ ಹೋಗ್ಬೇಕು. ಅನಲೈಸ್ ಮಾಡಿಕೊಂಡು ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನೋಟ್ ಡೌನ್ ಮಾಡಿಕೊಂಡು ಆಮೇಲೆ ಸಾಲ್ವ್ ಮಾಡ್ತಾ ಹೋಗಬೇಕು. ಆಮೇಲೆ ಈ ಕಾನ್ಸೆಪ್ಟ್ ಸಾಲ್ವ್ ಮಾಡೋದಕ್ಕೆ ಯು ಮಸ್ಟ್ ನೋ ದ ಕಾನ್ಸೆಪ್ಟ್ ಆಫ್ ವಾಟ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. ಅಂದರೆ ಸಬ್ಸ್ಟಿಟ್ಯೂಷನ್ ಮತ್ತು ಮೆಥಡು ಮತ್ತು ಎಲಿಮಿನೇಷನ್ ಮೆಥಡ್ ಇತ್ತಲ್ಲ, ನೀವು 10th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರಾ. ಸೊ ಆ ಕಾನ್ಸೆಪ್ಟನ್ನು ನೀವು ಥರೋ ಆಗಿರಬೇಕು, ಇಲ್ಲಾಂದರೆ ಬಹಳ ಕಷ್ಟ ಆಗ್ಬೋದು ಇದನ್ನು ಸಾಲ್ವ್ ಮಾಡೋದಕ್ಕೆ. ಓಕೆ ಫೈನ್. ಸೊ ನಾವು ಲೆಟ್ ಅಸ್ ಎಂಟರ್ ಇನ್ ಟು ದಿಸ್ ಕ್ವಶನ್. ಸೊ ಇದು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಸರ್ಕ್ಯೂಟನ್ನ ನನಗೆ ಮತ್ತೊಂದು ರೀತಿ ಅಂದರೆ ಸೇಮ್ ಟು ಸೇಮ್ ಅದೇ ಸರ್ಕ್ಯೂಟ್ ಬರೀತೀನಿ, ಸ್ವಲ್ಪ ನನಗೆ ಏನಾಗುತ್ತೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಐ ವಿಲ್ ಎಕ್ಸ್ಪ್ಲೈನ್ ದ ಸರ್ಕ್ಯೂಟ್ ಫಸ್ಟ್ ಆ್ಯಂಡ್ ದೆನ್ ವಿ ವಿಲ್ ಗೋ ಫಾರ್ ದ ಕ್ಯಾಲ್ಕುಲೇಷನ್. ಓಕೆ, ಎಸ್. So there is a galvanometer here. There is a galvanometer here. Okay. Yes. So now the current through the galvanometer, that is that here we have the galvanometer and the resistance is 5 ohm. Now first ಈಗ ಎಲ್ಲ ವ್ಯಾಲ್ಯೂಸ್ಗಳನ್ನು ಬರ್ಕೊಳ್ತಾ ಹೋಗೋಣ. ಸೊ ಇಲ್ಲೆಷ್ಟಿದೆ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 1 ohm ಅಂತ ಕೊಟ್ಟಿದ್ದಾರೆ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಹಿಯರ್ ಇಟ್ ಈಸ್ 2 ohm. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ 3 ohm ಆ್ಯಂಡ್ ಹಿಯರ್ ಇಟ್ ಈಸ್ 4 ohm. ಆ್ಯಂಡ್ ಗ್ಯಾಲ್ವನೋಮೀಟರಲ್ಲಿ ಹೋಗ್ತಿರುವಂಥ ರೆಸಿಸ್ಟೆನ್ಸು 5 ohm. ಸಿ ಹಿಯರ್ ವಿ ಹ್ಯಾವ್ ಎ ಬ್ಯಾಟ್ರಿ. ಬ್ಯಾಟ್ರಿನಲ್ಲಿ ವೆರಿ 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 ಇಂಪಾರ್ಟೆಂಟ್ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಜೊತೆಗೆ ಅಂದರೆ ಇ ಎಮ್ ಎಫ್ ಇದೆ, ಜೊತೆಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ದಿಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಯಾಕೆ ಅಂತ ಹೇಳ್ತೀನಿ. ಕಿರ್ಚಾಫ್ ರೂಲ್ಗಳನ್ನ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತಿರಬೇಕು, ವಿ ಮಸ್ಟ್ ಚೂಸ್ ದ ಲೂಪ್. ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಾವು ತಗೊಂಡಿರುವಂತಹ ಲೂಪಲ್ಲೇ ಡೈರೆಕ್ಷನ್ ಆಫ್ ಕರೆಂಟ್ ಇದ್ರೆ, ಸೊ ಅವಾಗ ಏನಾಗುತ್ತೆ, ದ ವೋಲ್ಟೇಜ್ ಅಂದರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಬರೀತೀವಲ್ಲ, ಅದೆಲ್ಲ ಪಾಸಿಟಿವ್ ಆಗುತ್ತೆ. ನಾವು ತಗೊಂಡಿರುವಂತಹ ಲೂಪಲ್ಲಿ ಈ ಒಂದು ಡೈರೆಕ್ಷನ್ ಆಫ್ ಕರೆಂಟ್ ಆಪೋಸಿಟ್ ಸಿಕ್ಕಿದ್ರೆ, ಇಲ್ಲಿ ಸಿಗ್ತಾ ಹೋಗುತ್ತೆ, ಅಲ್ಲಿ ಆಪೋಸಿಟ್ ಸಿಕ್ಕಿದ್ರೆ ಅವಾಗ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು ಮೈನಸ್ ಐ ಆರ್ ಆಗುತ್ತೆ. ಓಕೆ, ಸೊ ಇದು ಬೇಸಿಕ್ ಸ್ವಲ್ಪ ತಿಳ್ಕೊಂಡಿರಬೇಕು. ಎಸ್, ನಾವು ಲೆಟ್ ಅಸ್ ಮೂವ್. ದಿಸ್ ಪಾಯಿಂಟ್ ಈಸ್ ವಾಟ್ ಎ, ಓಕೆ, ಆ್ಯಂಡ್ ಬಿ, ಸಿ ಆ್ಯಂಡ್ ಡಿ. ಎಸ್, ಸೊ ಡೈರೆಕ್ಷನ್ ಆಫ್ ಅ ಕರೆಂಟ್ ಈ ಡೈರೆಕ್ಷನಲ್ಲಿ ಬರ್ತಾ ಇರುತ್ತೆ. ವಿ ಡೋಂಟ್ ನೋ ದ ಕರೆಂಟ್, ಇಲ್ಲಿ ಕರೆಂಟ್ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಕರೆಂಟ್ ಆಸ್ ವಾಟ್ ಐ. ಸೊ ಇಲ್ಲಿ ಏನಾಗ್ತದೆ, ಡಿವೈಡ್ ಆಗ್ತದೆ. ಇಲ್ಲಿ ಹೋಗುವಂತಹ ಕರೆಂಟನ್ನು ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್ I1. ಓಕೆ, ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಐ ಕರೆಂಟಲ್ಲಿ I1 ಇಲ್ಲಿ ಮೇಲ್ಗಡೆ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎಷ್ಟು ಹೋಗ್ತಿರುತ್ತೆ ಕರೆಂಟು, I ಮೈನಸ್ I1 ಅಷ್ಟು ಕರೆಂಟ್ ಇಲ್ಲಿ ಬರ್ತಾ ಇರುತ್ತೆ. ಕ್ಲಿಯರ್? ಎಸ್. ಸೊ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್ ಐ ಜಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಈಗ ಈ ಒಂದು ಜಂಕ್ಷನ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿಗೆ ಬರ್ತಿರುವಂತಹ ಕರೆಂಟ್ ಏನು, I1. ಸೊ ಸ್ಪ್ಲಿಟ್ ಆಗಿರೋದು ಯಾವುದು, ಐ ಜಿ, ಮತ್ತೆ ಇನ್ನೊಂದು ಯಾವುದು, ಈ ಒಂದು 2 ohmಗೆ ಹೋಗುವಂತಹ 2 ohm ರೆಸಿಸ್ಟೆನ್ಸ್ಗೆ ಹೋಗುವಂತಹ ಕರೆಂಟ್. ಸೊ ದಟ್ ಕರೆಂಟ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್, ನೋಡಿ I1ನಲ್ಲಿ ಐ ಜಿ ಮೈನಸ್ ಆದರೆ ಉಳ್ಕೊಳ್ಳೋದು ಎಷ್ಟು ಉಳಿಯುತ್ತೋ ಅಷ್ಟು 2 ohm ರೆಸಿಸ್ಟರ್ಗೆ ಕರೆಂಟ್ ಬರ್ತಾ ಇರುತ್ತೆ. ಕ್ಲಿಯರ್? ಎಸ್. ಸೊ ಇಲ್ಲೂ ಅಷ್ಟೇ, ಸಿ ಹಿಯರ್ ಐ ಜಿಯಿಂದ ಕರೆಂಟ್ ಡೌನ್ವರ್ಡ್ಸ್ ಬರುತ್ತೆ. ಈ ನೋಡಲ್ಲಿ ಐ ಜಿ ಆ್ಯಡಪ್ ಆಗುತ್ತೆ. ಆಮೇಲೆ ಈ ನೋಡಲ್ಲಿ ಮತ್ತು ಇನ್ನೊಂದು ಯಾವುದು, ಐ ಮತ್ತು ಐ ಮೈನಸ್ I1 ಆ್ಯಡಪ್ ಆಗುತ್ತೆ. ಅದೆರಡು ಆ್ಯಡಪ್ ಆಗಿ ಈ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ 3 ohm ರೆಸಿಸ್ಟರಲ್ಲಿ ಹೋಗುವಂಥ ಕರೆಂಟ್ ಎಷ್ಟು, ಐ ಮೈನಸ್ I1, ಓಕೆ, ಪ್ಲಸ್ ಐ ಜಿ. ದಿಸ್ ಈಸ್ ದ ಕರೆಂಟ್. ಸೊ ಇದು ವೆರಿ ಮಚ್ ಇಂಪಾರ್ಟೆಂಟ್ ಬರ್ಕೊಳ್ಳುವಾಗ. ಓಕೆ ಫೈನ್, ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್. ಎಸ್. ಸೊ ಈಗ ನಾವು ಲೂಪ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಐ ವಿಲ್ ಸೆಲೆಕ್ಟ್ ದ ಲೂಪ್ ಸೆಲೆಕ್ಟ್ ಮಾಡುವಾಗ ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ 3 ಲೂಪ್ಸ್. ಸೊ ಯಾವ್ಯಾವುದು ಅಂತ ಹೇಳಿದ್ರೆ ನೋಡಿ, ಎ ಇಂದ ಕನ್ಸಿಡರ್ ಮಾಡ್ತೀನಿ, ಎ ಬಿ ಡಿ ಎ ಒಂದು ಲೂಪು. ಓಕೆ, ಆ್ಯಂಡ್ ಬಿ ಇಂದ ಕನ್ಸಿಡರ್ ಮಾಡ್ಕೊಳ್ತೀನಿ, ಬಿ ಸಿ ಡಿ ಬಿ ಎರಡನೇ ಲೂಪು. ಓಕೆನಾ? ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಸಿ ಹಿಯರ್ ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ ವಾಟ್, ಎ ಬಿ ಸಿ ಡಿ ಇ ಅನ್ನೋ ಪಾಯಿಂಟು. ಓಕೆ, ಸೊ ಇ ಎ ಇಂದ ತಗೊಳ್ಳೋಣ. ಎ ಇಂದ ತಗೊಳ್ತೀನಿ, ಎ ಡಿ ಸಿ, ಓಕೆ, ಸಿ ಆ್ಯಂಡ್ ಎ ಡಿ, ಅಲ್ಲಿ ಸಿ ಮೇಲ್ಗಡೆ ಬರ್ಕೊಳಕ್ಕಾಗಲ್ಲ, ಹಾಗಾಗಿ ಹಿಂಗೆ ಲೂಪ್ ತಗೊಂಡಿದ್ದೀನಿ, ಸಿ ಆ್ಯಂಡ್ ಎ. ಎಸ್ ಫೈನ್. ಸೊ ಈಗ ಫಸ್ಟ್ ಲೂಪನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಲೂಪಲ್ಲಿ ಲೆಟ್ ಅಸ್ ಅಪ್ಲೈ ಕಿರ್ಚಾಫ್ ವೋಲ್ಟೇಜ್ ರೂಲ್ ಆರ್ ಕಿರ್ಚಾಫ್ ಲೂಪ್ ರೂಲ್. ಸೊ ನಾವು consider the loop A B D A. ಆಯ್ತಾ? ಸೊ ಇದನ್ನು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಸಿ ನಮ್ಮ ಹತ್ರ ಏನಿದೆ, ಬ್ಯಾಟ್ರಿ ಇದೆ. ಓಕೆನಾ? ಸೊ ಐ ವಿಲ್ ರೈಟ್ ಹಿಯರ್, we have the battery and EMF of a battery is what, 3 volt. We have the internal resistance R is equal to 1 ohm.
ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದರೆ ಸೇಮ್ ಅಮೌಂಟ್ ಆಫ್ ವೋಲ್ಟೇಜು ಇಲ್ಲಿಗೆ ವಯರಿಗೆ ಬರಲ್ಲ. ವಯರಿಗೆ ಬರುವಾಗ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಯಾಕಂದರೆ ಇಂಟರ್ನಲ್ ಒಳಗಡೆ ರೆಸಿಸ್ಟೆನ್ಸ್ ಇದೆ. ಸೊ ವೆನ್ ವಿ ಆರ್ ಫಾರ್ ಫರ್ದರ್ ಕ್ಯಾಲ್ಕುಲೇಷನ್ ನಾವಿಲ್ಲಿ ಏನು ಯೂಸ್ ಮಾಡಬೇಕು, ಈಗ ವೋಲ್ಟೇಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುವಾಗ ವೆನ್ ಎವರ್ ದೇರ್ ಇಸ್ ಎ ಇಂಟರ್ನಲ್ ರೆಸಿಸ್ಟೆನ್ಸ್ ವಿ ಶುಡ್ ನಾಟ್ ಕನ್ಸಿಡರ್ ದ ಇ ಎಮ್ ಎಫ್, ಇನ್ಸ್ಟೆಡ್ ವಿ ಶುಡ್ ಕನ್ಸಿಡರ್ ದ ಟರ್ಮಿನಲ್ ವೋಲ್ಟೇಜ್. ಆಯಿತಾ? ಇಫ್ ಇನ್ ಕೇಸ್ ಇದರಲ್ಲಿ ರೆಸಿಸ್ಟೆನ್ಸ್ 0 ಬಂದಿದ್ರೆ ಆವಾಗ 3 ವೋಲ್ಟ್ ಅಂತ ಕನ್ಸಿಡರ್ ಮಾಡ್ಕೋಬೋದಾಗಿತ್ತು. ಯಾವಾಗ ಅಂತ ಹೇಳಿದ್ರೆ ನಾನು ಯಾವ ಲೂಪಿಗೆ ಅಪ್ಲೈ ಮಾಡುವಾಗ, ಸಿ ಎ ಡಿ ಸಿ ಇ ಎ ಈ ಲೂಪ್ ಅಪ್ಲೈ ಮಾಡುವಾಗ ವಿ ಹ್ಯಾವ್ ಟು ಏನು ಹೇಳುತ್ತೆ ಕಿರ್ಚಾಫ್ ವೋಲ್ಟೇಜ್ ರೂಲು. ಸೊ ದ ಸಮ್ ಆಫ್ ದ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದ ವೋಲ್ಟೇಜಸ್ ಇನ್ ಅ ಪರ್ಟಿಕ್ಯುಲರ್ ಲೂಪ್ ವಿಲ್ ಬಿ ಈಕ್ವಲ್ ಟು 0 ಅಂತ ಹೇಳುತ್ತೆ. ಕರೆಕ್ಟಾ? ಸೊ ಹಾಗಿದ್ರೆ ಈ ಒಂದು ರೆಸಿಸ್ಟರಲ್ಲಿ ಬರುವಂಥ ವೋಲ್ಟೇಜ್ ಅಂದರೆ ಐ ಆರ್, ಈ ಒಂದು ರೆಸಿಸ್ಟರ್ನಲ್ಲಿ ಬರುವಂತಹ ವೋಲ್ಟೇಜ್ ಅಂದರೆ ಐ ಆರ್. ಈ ಒಂದು ಬ್ಯಾಟ್ರಿನಲ್ಲಿ ಬರುವಂತಹ ವೋಲ್ಟೇಜ್ ಏನಿದೆ 3 ವೋಲ್ಟ್ಸ್ ಇದೆ. ಮಕ್ಕಳೇನು ಮಾಡ್ಬಿಡ್ತೀರಾ, ನೀವೇನು ಮಾಡ್ಬಿಡ್ತೀರಾ ಅಂದರೆ 3 ವೋಲ್ಟ್ಸ್ ಅಂತ ಡೈರೆಕ್ಟಾಗಿ ಬರೆದು ಬಿಡ್ತೀರಾ. 3 ವೋಲ್ಟ್ಸ್ ಅಂತ ಬರೆದ್ರೆ ನಿಮಗೆ ಸೊಲ್ಯೂಷನ್ ಆನ್ಸರ್ ಸಿಗಲ್ಲ. ಸೊ ಅಲ್ಲಿ ಯಾಕೆ 3 ವೋಲ್ಟ್ಸ್ ಬರೀಬಾರ್ದು ಅಂದರೆ ಈ ಜಾಗದಲ್ಲಿ ಟರ್ಮಿನಲ್ ವೋಲ್ಟೇಜ್ ವಯರಿಗೆ ಬರುವಂತಹ ವೋಲ್ಟೇಜ್ ಏನು ಅಂತ ತಗೋಬೇಕು. ಸೊ ಯಾಕೆ ಸರ್ ವಯರಿಗೆ ಬರುವಂತಹ ವೋಲ್ಟೇಜ್ ಏನು ಅಂತ ತಗೋಬೇಕು ಅಂದರೆ ವಿ ಆರ್ ಅಪ್ಲೈಯಿಂಗ್ ದಿಸ್, ಇಲ್ಲಿ ವೋಲ್ಟೇಜನ್ನು ಯಾವುದಕ್ಕೆ ಅಪ್ಲೈ, ಓಮ್ಸ್ ಲಾ ಯಾವುದಕ್ಕೆ ಅಪ್ಲೈ ಮಾಡಬೇಕು, ಟು ದ ವಯರ್. ವಿ ಆರ್ ಇಂಡೈರೆಕ್ಟ್ಲಿ ಅಪ್ಲೈಯಿಂಗ್ ಫಾರ್ ದ ಬ್ಯಾಟ್ರಿ, ಬಟ್ ವಯರಿಗೆ ಅಪ್ಲೈ ಮಾಡೋದು ನಾವು. ಓಕೆ ಫೈನ್, ಅದು ಬೇಡ, ಅದು ಕನ್ಫ್ಯೂಷನ್ ಆಗುತ್ತೆ. ಸೊ ಅದು ಬೇಡ ನಮಗೆ. ಸೊ ಈಗ ಏನು ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದಾಗ ವಿ ಶುಡ್ ನಾಟ್ take the value of what 3 volts, andre whatever the EMF is there we should not consider that. Instead we have to consider the terminal voltage. Hege terminal voltage kandidiyodu, see we know that EMF is equal to terminal voltage plus voltage drop. Okay, so voltage drop andreno V is equal to voltage drop is equal to the current that is coming out of the battery into the internal resistance. Okay, or the current which is produced inside the battery into internal resistance. ಬ್ಯಾಟ್ರಿ ಒಳಗಡೆ ಏನು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೋ ಅದೇ ಕರೆಂಟು ಎಲ್ಲಿಗೆ ವಯರ್ ಮುಖಾಂತರ ಬರ್ತಾ ಹೋಗುತ್ತೆ, ಯಾಕಂದರೆ ಬ್ಯಾಟ್ರಿನೂ ಮತ್ತು ವಯರು ಸೀರೀಸಾಗಿ ಕನೆಕ್ಟ್ ಆಗಿದೆ ಹಾಗಾಗಿ. ಓಕೆ ಎಸ್. ಸೊ ಈಗ ಆರ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐನ ನಾನು ಐ ಅಂತಲೇ ತೊಗೊಂಡಿದ್ದೀನಿ. ಸೊ ಐ ವಿಲ್ ರೈಟ್ ಇಟ್ ಆಸ್ ಐ ಓನ್ಲಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? 1 ಓಮ್. ಸೊ ಹಾಗಾಗಿ ವೋಲ್ಟೇಜ್ ಡ್ರಾಪ್ ಸ್ಮಾಲ್ ವಿ ಎಷ್ಟಾಗುತ್ತೆ? ಐ ಆಗುತ್ತೆ. ಸೊ ದೇರ್ ಫೋರ್ terminal voltage V is equal to capital V is equal to EMF minus ಏನಾಗುತ್ತೆ, we have this voltage drop. EMF ಎಷ್ಟಿದೆ? that is 3 volt ಇದೆ, minus voltage drop ಎಷ್ಟಿದೆ? I. so we have to consider here 3 minus I for Kirchhoff voltage rule. ಇಲ್ಲಿ ನಾವು ತಗೊಳ್ಬೇಕಾದಂತಹ ಒಂದು ವೋಲ್ಟೇಜ್ ಎಷ್ಟು ಅಂದರೆ 3 minus I. if you take only 3 then you will not get the answer. okay, now let's ಡಿಸ್ಕಸ್ ದಿಸ್ ಒನ್, ಲೂಪ್ ರೂಲ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟುಡ್. ಎಸ್. ಸೊ ನೀವು 3 ತೊಗೊಂಡು ಮಾಡಿ ನಿಮಗೆ ಆನ್ಸರ್ ಸಿಗಲ್ಲ. ಓಕೆ ಫೈನ್. ಈಗ 3 minus I ತೊಗೊಂಡು ಮಾಡೋಣ. ಲೆಟ್ಸ್ ಚೆಕ್ ವೆದರ್ ವಿ ವಿಲ್ ಗೆಟ್ ದ ಆನ್ಸರ್ ಆರ್ ನಾಟ್. ಓಕೆ ಎಸ್. ಎ ಬಿ ಡಿ ಎಗೆ ಕಿರ್ಚಾಫ್ ವೋಲ್ಟೇಜ್ ರೂಲ್ನ ಅಪ್ಲೈ ಮಾಡ್ತೀನಿ. ಓಕೆ ಎಸ್. ಫಸ್ಟು ಎ ಇಂದ ಹೋಗುವಾಗ ಯಾವ್ದು ಸಿಗುತ್ತೆ? ರೆಸಿಸ್ಟರ್ R1 ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಅಲ್ಲಿ ಇಫ್ ಐ ಅಪ್ಲೈ ದ ವೋಲ್ಟೇಜ್ ಫಾರ್ಮುಲಾ 1 into I1 ಪ್ಲಸ್. ಓಕೆ, ನೆಕ್ಸ್ಟ್ ಎಲ್ಲಿಗೆ ಬರೋದು? ಗ್ಯಾಲ್ವನೋಮೀಟರ್ಗೆ ಬಂದರೆ ವಿ ಹ್ಯಾವ್ 5. ದಟ್ ಮೀನ್ಸ್ ಐ ಏನಿದೆ IG, R ಏನಿದೆ 5 ಇದೆ. ಸೊ ಹಾಗಾಗಿ 5 IG ಬರೀತೀನಿ. ನೆಕ್ಸ್ಟ್ ಸಿ, ನಾವು ಹೋಗ್ತಿರೋ ಡೈರೆಕ್ಷನ್, ಲೂಪ್ ಕನ್ಸಿಡರ್ ಮಾಡ್ತಿರೋ ಡೈರೆಕ್ಷನ್ ಇದು, ಬಟ್ ಡೈರೆಕ್ಷನ್ ಆಫ್ ಅ ಕರೆಂಟ್ ಏನು ಬಂದಿದೆ? ಆಪೋಸಿಟ್. ನಾವು ಹೋಗ್ತಿರೋದು ಹೀಗೆ, ಡೈರೆಕ್ಷನ್ ಆಫ್ ಕರೆಂಟ್ ಆಪೋಸಿಟ್ ಬರ್ತಿದೆ. ರೆಡ್ ಕಲರ್ ಯೆಲ್ಲೋ ಕಲರ್ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಹಿಯರ್ ಐ ವಿಲ್ ರೈಟ್ ಇಟ್ ಆಸ್ ವಾಟ್? -4 into I minus IG. ಐ ಮೈನಸ್, ಕೆಲವರು ಏನು ಮಾಡ್ತಾರೆ I minus IG into 4 ಅಂತ ಬರೀತಾರೆ, ಯಾಕಂದರೆ IR ಅಲ್ವಾ ಹಾಗಾಗಿ. ಬಟ್ ನಾನಿಲ್ಲಿ ಫಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಬರ್ಕೊಳ್ತೀನಿ. ಓಕೆ ಎಸ್, ವಿಚ್ ಈಸ್ ಈಕ್ವಲ್ ಟು 0. ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಓಕೆ ಸೊ I1 ಪ್ಲಸ್ 5IG minus 4I ಪ್ಲಸ್ 4I1 is equal to 0. ಓಕೆ, ಸೊ 1I1 ಮತ್ತು 4I1 ಅಂದರೆ 5I1 ಪ್ಲಸ್ 5IG, okay, minus 4I is equal to 0. Okay, clear? Let me consider this as what? Equation 1 ಆಯಿತು. ನಾವೀಗ ಯಾವುದನ್ನು ತಗೊಳ್ಳೋಣ? we will consider the second loop. that means BCDB. okay, yes, I will write it in the next page by ಕಾಪಿ ಮಾಡ್ಕೊಳ್ಳೋಣ ಇದನ್ನು. I will just copy it. yes, so ಕಾಪಿ ಮಾಡ್ಕೊಂಡಿದ್ದೀನಿ. ಈಗ let me apply the same. okay, consider the loop BCDB. okay,
ಎಸ್. ಸೊ ಇಲ್ಲಿಂದ ತಗೊಳ್ಳೋಣ. ಇಲ್ಲಿಂದ ಬಂದರೆ ಏನು ಸಿಗುತ್ತೆ? ಫಸ್ಟು 2 ಓಮ್ ಸಿಗುತ್ತೆ. ಸೊ 2 ಇಂಟು ನೋಡಿ ಅದೇ ಡೈರೆಕ್ಷನಲ್ಲಿ ಹೋಗ್ತಿದ್ದೀನಿ, ಹಾಗಾಗಿ ಪ್ಲಸ್ಸೇ ತೊಗೊಳ್ತಿದ್ದೀನಿ. I1 ಮೈನಸ್ IG. ಕೆಲವೊಂದು ಕಡೆ ಏನು ಮಾಡ್ತಾರೆ, ಸೇಮ್ ಡೈರೆಕ್ಷನಲ್ಲಿ ಹೋದರೆ ನೆಗೆಟಿವ್ ಅಂತ ಹೇಳ್ತಾರೆ. ಸೊ ಕೆಲವೊಂದು ಕಡೆ ಸೇಮ್ ಡೈರೆಕ್ಷನಲ್ಲಿ ಹೋದರೆ ಪಾಸಿಟಿವ್ ಅಂತ ಹೇಳ್ತಾರೆ. ನಾವು ಪಾಸಿಟಿವ್ ಅಂತ ತೊಗೊಂಡಿದ್ದೀವಿ. ಓಕೆ, ಎಸ್. ಈಗೇನಾಗುತ್ತೆ? ಮೈನಸ್. ಯಾಕೆ ಅಂದರೆ ನಾವು ಬರ್ತಿರೋ ಡೈರೆಕ್ಷನ್ನು ಹೀಗೆ, ಇಲ್ಲಿ ಬರ್ತಿರೋಂತಹ ಡೈರೆಕ್ಷನ್ ಈ ಜಂಕ್ಷನಲ್ಲಿ ಅಥವಾ ಈ ಒಂದು ರೆಸಿಸ್ಟರಲ್ಲಿ ಆಪೋಸಿಟ್ ಆಗಿ ಬರ್ತಿದೆ. ಸೊ ಹಾಗಾಗಿ ಮೈನಸ್ 3 ಇಂಟು I ಮೈನಸ್ I1 ಪ್ಲಸ್ IG. ಇಟ್ ವಿಲ್ ಟೇಕ್ ಟೈಮ್, ಎಕ್ಸ್ಪ್ಲನೇಷನ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಬಟ್ ಐ ರಿಕ್ವೆಸ್ಟ್ ಯು ಟು ಬಿ ಪೇಷಂಟ್ ಆ್ಯಂಡ್ ನಾಟ್ ಪೇಷನ್ಸ್ ಆ್ಯಂಡ್ ಜಸ್ಟ್ ಲಿಸನ್ ದ ಕ್ಲಾಸ್. ಓಕೆ, ಎಸ್. ನೆಕ್ಸ್ಟ್ ಹೋಗ್ತಾ ಮೈನಸ್ 5IG ಈಸ್ ಈಕ್ವಲ್ ಟು 0. ಎಸ್. ಸೊ 2I1 ಮೈನಸ್ 2IG ಮೈನಸ್ 3I ಮೈನಸ್ 3I1. ಓಕೆ, ಸೊ ನಾಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ? ಓಕೆ, ಮೈನಸ್ 3IG ಮೈನಸ್ 5IG ಈಸ್ ಈಕ್ವಲ್ ಟು 0. ಸೊ ನಾವು ಲೆಟ್ ಅಸ್ ರಿಅರೇಂಜ್. 2I1 ಮತ್ತು 3I1 ಎಷ್ಟಾಗುತ್ತೆ? 5I1 ಆಗುತ್ತೆ. ಮೈನಸ್ 3IG, ಸಾರಿ ನಾಟ್ ಓನ್ಲಿ 3 ಇದೆ ಅಲ್ವಾ? ಓಕೆ, ಸೊ ಮೈನಸ್ 2IG ಮೈನಸ್ 3IG ಮೈನಸ್ 5IG ಮೈನಸ್ 5IG ಮೈನಸ್ 5IG ಮೈನಸ್ 10IG. ಓಕೆ, ಮೈನಸ್ 3I ಉಳ್ಕೊಳ್ಳುತ್ತೆ, ವಿಚ್ ಈಸ್ ಈಕ್ವಲ್ ಟು 0. ಓಕೆ, ಎಸ್. ಸೊ ನಾವು ಐ ವಿಲ್ ಕನ್ಸಿಡರ್ ದಿಸ್ ಆಸ್ ವಾಟ್? ಈಕ್ವೇಷನ್ 2. ನಾನೀಗ ಏನು ಮಾಡ್ತೀನಿ? ಈಕ್ವೇಷನ್ 1 ಇಲ್ಲಿಗೆ ತೊಗೊಬಂದು ಇಟ್ಕೊಳ್ತೀನಿ. ಓಕೆ, ಸೊ ಏನು ಮಾಡ್ತೀನಿ ಅಂದರೆ 2 ಮೈನಸ್ 1, ಈಕ್ವೇಷನ್ 2 ಮೈನಸ್ 1 ಮಾಡ್ತೀನಿ. 2 ಆಲ್ರೆಡಿ ಇಲ್ಲೇ ಇದೆ. ಓಕೆ, ಸೊ ಲೆಟ್ ಮೀ ಬ್ರಿಂಗ್ I1 ಏನಿದೆ, ದಟ್ ಮೀನ್ಸ್ ಈಕ್ವೇಷನ್ 1 ಏನಿದೆ? 5I1 ಪ್ಲಸ್ 5IG ಮೈನಸ್ 4I. 5I1 ಓಕೆ ಮೈನಸ್ 5IG ಮೈನಸ್ 4I ಈಸ್ ಈಕ್ವಲ್ ಟು 0. ನಾವು ಲೆಟ್ಸ್ ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಮೈನಸ್ ಇದೆ ಎರಡು ಕಡೆ. ಓಕೆ, ಸೊ ಪ್ಲಸ್ 5IG. ಎಸ್. ಸೊ ಪ್ಲಸ್ 5IG. ಓಕೆ, ಮೈನಸ್ 4I. ಕ್ಲಿಯರ್? ಎಸ್. ಸೊ ನಾನೀಗ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಮೈನಸ್ ಇಲ್ಲೇನಾಗುತ್ತೆ? ಮೈನಸ್ ಇಲ್ಲೇನಾಗುತ್ತೆ? ಪ್ಲಸ್. ದಿಸ್ ಥಿಂಗ್ಸ್ ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಹಿಯರ್ ಮೈನಸ್ 15IG. ಓಕೆ, ಸೊ ಪ್ಲಸ್ಸು ಮೈನಸ್ ಗ್ರೇಟರ್ ವ್ಯಾಲ್ಯೂ ಇಸ್ ಪ್ಲಸ್, ದಟ್ ಮೀನ್ಸ್ 4I. ಹಾಗಾಗಿ ಪ್ಲಸ್ I ಇಸ್ ಈಕ್ವಲ್ ಟು 0. ಸೊ ಈಗ ಇದನ್ನ ಆ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? I ಇಸ್ ಈಕ್ವಲ್ ಟು 15IG. I ಇಸ್ ಈಕ್ವಲ್ ಟು ಏನಾಗುತ್ತೆ? 15IG. ದಿಸ್ ಇಸ್ ವಾಟ್ ಒನ್ ಆಫ್ ದ ರಿಲೇಷನ್ ದಟ್ ಐ ವಾಂಟ್. Clear? Yes. Now let us apply the same thing to the next next loop. Yes. So next looping ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಯಾವುದು ಲೂಪು? ಕನ್ಸಿಡರ್ ಯಾವುದಪ್ಪ ಲೂಪ್ ಈಗ? ADCEA. ಎಸ್. ಸೊ ಮೊದಲು ಸಿಗ್ತಾ ಇರೋದು ಯಾವುದು? ಈಗ ಎ ಇಂದ ಸ್ಟಾರ್ಟ್ ಆದರೆ 4 ಇಂಟು I ಮೈನಸ್ I1. ಓಕೆ, 4 ಇಂಟು I ಮೈನಸ್ I1 ಪ್ಲಸ್, ಸೊ ಸೇಮ್ ಡೈರೆಕ್ಷನಲ್ಲಿ ಹೋಗ್ತೀವಿ. ಇದೇ ಡೈರೆಕ್ಷನಲ್ಲೂ ಕರೆಂಟು ಕೂಡ ಇದೆ. 3 ಇಂಟು I ಮೈನಸ್ I1 ಪ್ಲಸ್ IG. ಹೌದಾ? ಓಕೆ, ಕರೆಕ್ಟ್. ಎಸ್. ಉಳ್ಕೊಳ್ಳೋದೇನೋ ಈಗ ಬರುವಾಗ ಯಾವ್ದು ಸಿಗುತ್ತೆ ನಮಗೆ? ಬ್ಯಾಟ್ರಿ ಸಿಗುತ್ತೆ. ಬ್ಯಾಟ್ರಿ ಸಿಕ್ಕಿದಾಗ 3 ವೋಲ್ಟ್ನೇ ತೊಗೊಳ್ತಾರೆ ತುಂಬ ಜನ. ಯಾಕೆ ಅಂತ ಹೇಳಿದ್ರೆ ಕೆಲವು ಪ್ರಾಬ್ಲಮ್ಸಲ್ಲಿ ಜಸ್ಟ್ ಬರೀ ವೋಲ್ಟೇಜ್ ವ್ಯಾಲ್ಯೂ ಕೊಟ್ಟಿರುತ್ತೆ. ಅಂದರೆ EMF ವ್ಯಾಲ್ಯೂ ವೋಲ್ಟೇಜ್ ಅಂತ 3 ವೋಲ್ಟ್ಸ್ ಅಂತ ಕೊಟ್ಟಿರ್ತಾರೆ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ 0. ಅಂದರೆ ಸಮ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಬಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿರಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಾಗ ಬೇರೆ ಆಗುತ್ತೆ. ಓಕೆ, ಎಸ್. ಸೊ ಹಾಗಾಗಿ ನಾನು ಈಗೇನು ತೊಗೊಳ್ತೀನಿ ನೋಡಿ, ಈಗ ಈ ಡೈರೆಕ್ಷನಲ್ಲಿ ಬರ್ತಾ ಇದ್ದೀನಿ. ಇಲ್ಲೇನು ಸಿಗ್ತಾ ಇದೆ ನಮಗೆ? ನೆಗೆಟಿವ್ ಟರ್ಮಿನಲ್ ಸಿಗ್ತಾ ಇದೆ. ಸೊ ಹಾಗಾಗಿ ಇಲ್ಲೇನು ತೊಗೋಬೇಕು? ಮೈನಸ್. ಓಕೆ, ಬ್ಯಾಟ್ರಿನಲ್ಲಿ ನೆಗೆಟಿವ್ ಟರ್ಮಿನಲ್ ಸಿಕ್ಕಿದ್ರೆ ಮೈನಸ್. ನಾವು ಹೋಗೋ ಡೈರೆಕ್ಷನಲ್ಲಿ ನೆಗೆಟಿವ್ ಟರ್ಮಿನಲ್ ಸಿಕ್ಕಿದ್ರೆ ಮೈನಸ್. ನಾವು ಹೋಗೋ ಡೈರೆಕ್ಷನಲ್ಲಿ ಪಾಸಿಟಿವ್ ಟರ್ಮಿನಲ್ ಸಿಕ್ಕಿದ್ರೆ ಪ್ಲಸ್. ಸೊ ಹಾಗಾಗಿ ಮೈನಸ್ ಏನಾಗುತ್ತೆ? 3 ಮೈನಸ್ I ಇಸ್ ಈಕ್ವಲ್ ಟು 0. ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ ಕ್ಲಿಯರ್ ಆಗಿ. ಎಸ್, ಫೈನ್. ಈಗ ಜಸ್ಟ್ ಸಿಂಪ್ಲಿಫೈ ಮಾಡೋಣ. 4I ಮೈನಸ್ 4I1 ಪ್ಲಸ್ 3I ಮೈನಸ್ 3I1 ಪ್ಲಸ್ 3IG ಮೈನಸ್ 3 ಪ್ಲಸ್ I is equal to 0. 4I ಪ್ಲಸ್ 3I 7I ಪ್ಲಸ್ I ಎಷ್ಟಾಗುತ್ತೆ? 8I ಆಗುತ್ತೆ. ಮೈನಸ್ 4I1 ಮೈನಸ್ 3I1 ಮೈನಸ್ 7I1 ಆಗುತ್ತೆ. ಓಕೆ, ನೆಕ್ಸ್ಟ್
3IG ಪ್ಲಸ್ 3IG ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಪ್ಲಸ್ 3IG ಹಾಗೆ ಬರ್ಕೊಳ್ತೀನಿ, -3 ಆ ಕಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ +3 ಆಗುತ್ತೆ. ಕ್ಲಿಯರ್? ಬಟ್ ವಿ ನೋ ದಟ್ ಇಲ್ಲಿ ನೋಡಿ ಪ್ರೀವಿಯಸ್ ಇದರಲ್ಲಿ I is equal to 15IG ಅಂತ ಇದೆ. ಸೊ ಹಾಗಾಗಿ ಐ ವಿಲ್ ರೈಟ್ I ಜಾಗದಲ್ಲಿ 15IG ಬರ್ಕೊಳ್ತೀನಿ. 8 into 15IG. ಓಕೆ, ಎಸ್, 8 into 15IG ಮೈನಸ್ ಪ್ಲಸ್ 3IG ಈ ಕಡೆ ಬರ್ಕೊಳ್ಳೋಣ. ಓಕೆ, is equal to 3 plus 7I1. ಎಸ್. ಸೊ 15IG ಇದೆಷ್ಟಾಗುತ್ತೆ 120 ಪ್ಲಸ್ 3 ಅಂದರೆ 123IG is equal to 3 ಈ ಕಡೆ ಕರ್ಕೊಂಡ್ರೆ -3 is equal to ಓಕೆ 7I1 ಇದೆ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಸಿ ಹಿಯರ್ 7ಅನ್ನು ಈ ಕಡೆ ತೊಗೊಳ್ತೀನಿ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಳ್ತೀನಿ, ಅವಾಗ ಏನಾಗುತ್ತೆ ಹೋಲ್ ಡಿವೈಡೆಡ್ ಬೈ 7 ಆಗುತ್ತೆ. ಸೊ ವಿಚ್ ಈಸ್ ನಥಿಂಗ್ ಬಟ್ ವಾಟ್ I1. ಓಕೆ, which is nothing but what I1. Now I will substitute this I1, substituting okay I1 in equation 1. So ಈಗ equation 1 ಯಾವುದು ಅಂತ ನೋಡ್ಕೊಳ್ಳೋಣ. ಓಕೆ, ಸೊ equation 1 ಏನು ಹೇಳುತ್ತೆ? ಸಿ ಇಲ್ಲಿದೆ equation 1, 5I1 plus 5IG minus 4I is equal to 0. 5I1, yes, 5I1 plus 5IG minus 4I is equal to what? 0. This is what the first equation. ಈಗ 5I1 ಜಾಗದಲ್ಲಿ ಏನಿದೆ ವ್ಯಾಲ್ಯೂ? once again let us look into it. 123IG minus 3 divided by 7. Substitution method ಅಷ್ಟೇ. 123IG ಓಕೆ ಮೈನಸ್ 3 divided by 7. I1 ಜಾಗದಲ್ಲಿ ಇಷ್ಟು ಬಂತು. ಯಾಕೆ ಸರ್ ಇದು ಫಸ್ಟ್ ಈಕ್ವೇಷನ್ ಅಲ್ಲಿ ತಗೊಳ್ತಿದ್ದೀರಾ? ಸಿ ಸೆಕೆಂಡ್ ಈಕ್ವೇಷನ್ ತಗೊಂಡಾಗ ವಿ ಗಾಟ್ ದ ವ್ಯಾಲ್ಯೂ ಆಫ್ ವಾಟ್? I1 ಇನ್ ಟರ್ಮ್ಸ್ ಆಫ್ IG. ನೋಡಿ ಇಲ್ಲಿ ಯಾವುದು? ಓಕೆ, ಇಲ್ಲಿ ನೋಡಿ I ಇನ್ ಟರ್ಮ್ಸ್ ಆಫ್ IG ಸಿಕ್ತು, ಹೌದಾ? ಇನ್ನೊಂದು ಈಕ್ವೇಷನ್ ತಗೊಂಡಾಗ ಏನು ಸಿಕ್ತು? I1 ಇನ್ ಟರ್ಮ್ಸ್ ಆಫ್ IG ಸಿಕ್ತು. ಈಗ ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಳ್ಳಿ, ಅದೇ ಈಕ್ವೇಷನ್ ಈ ಈಕ್ವೇಷನಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, ಫಸ್ಟ್ ಈಕ್ವೇಷನಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ, ಸೆಕೆಂಡ್ ಈಕ್ವೇಷನಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಸಿ I1 IG-ನಲ್ಲಿ ಬರಿತಾ ಇದ್ದೀವಿ ಇನ್ ಟರ್ಮ್ಸ್ ಆಫ್ IG, I-ನನ್ನು IG-ನಲ್ಲಿ ಬರಿತಾ ಇದ್ದೀವಿ, ಅಂದರೆ ಹೋಲ್ ಈಕ್ವೇಷನಲ್ಲಿ ಯಾವ್ದು ಅನ್ನೋನಾಗಿ ಉಳ್ಕೊಳ್ತು? IG ಮಾತ್ರ ಅನ್ನೋನಾಗಿ ಉಳ್ಕೊಳ್ತು. ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿರೋದು ಯಾವುದು? IG-ನ. ಸೊ ಹಾಗಾಗಿ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಹಾಗಾಗಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಿರೋದು. ಎಸ್, ಸೊ ಪ್ಲಸ್ 5IG ಓಕೆ ಮೈನಸ್ 4. ವಾಟ್ ಈಸ್ ದ ವ್ಯಾಲ್ಯೂ ಆಫ್ I? ಸೊ ಪ್ರೀವಿಯಸ್ಲಿ ಮಾಡಿದ್ವಿ, ದಟ್ ಈಸ್ 15IG is equal to 0. So now let us multiply. Okay, 123 into 5, 615 ಆಗುತ್ತೆ. 615 IG. ಪ್ರೀವಿಯಸ್ಲಿ ಏನೋ ಬೇರೆ ವ್ಯಾಲ್ಯೂ ಬಂದಿತ್ತು ಅನ್ಸುತ್ತೆ. ಎಸ್, ಫೈನ್. 123 ಇಂಟು IG ಎಷ್ಟಾಗುತ್ತೆ ನಮಗೆ? 615 IG minus 15 divided by 7 is equal to okay minus 15 divided by 7 is equal to or plus 5 IG minus 60 IG is equal to 0. ಇದಿಷ್ಟು ಟರ್ಮ್ಸನ್ನು ಆ ಕಡೆ ತೊಗೊಂಡು ಹೋಗೋಣ. ಅವಾಗೇನಾಗುತ್ತೆ? 615 IG minus 15 divided by 7 is equal to, ಇದು ಆ ಕಡೆ ಹೋದರೆ 60 minus ಪ್ಲಸ್ 5 minus 60 IG ಅಂದರೆ minus 55. ಆ ಕಡೆ ಹೋದರೆ ಏನಾಗುತ್ತೆ? plus 55 IG. Okay, so I will bring this 7 towards that side. Therefore 615 IG. Okay, ಈ ಮೈನಸ್ 15 ಆ ಕಡೆ ತಗೊಂಡು ಹೋಗೋಣ, ಅವಾಗ ಏನಾಗುತ್ತೆ? ಪ್ಲಸ್ 15 ಆಗುತ್ತೆ. ಸೊ 55 ಇಂಟು 7 ನಾವು 55 ಇಂಟು 7 ಎಷ್ಟಾಗುತ್ತೆ ನಮಗೆ? 385 IG ಆಗುತ್ತೆ. ಕರೆಕ್ಟಾ? ಸೊ ಫಸ್ಟು 7 ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. 55 ಇಂಟು 7 ಅಂದರೆ 385. ಆಮೇಲೆ ಮೈನಸ್ 15 ಆ ಕಡೆ ತೊಗೊಂಡು ಹೋಗ್ತೀನಿ, ಒಂದು ಸ್ಟೆಪ್ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ನನಗೆ ಎಷ್ಟು ಬಂತು ವ್ಯಾಲ್ಯೂ? ಪ್ಲಸ್ 15 ಇಲ್ಲಿಗೆ ಬಂತು. ನಾವೀಗ 385 ಈ ಕಡೆ ತರೋಣ. 615 ಮೈನಸ್ 385, 615 IG minus 385 IG. ಓಕೆ, 385 IG is equal to 15 ಬರುತ್ತೆ. ಕರೆಕ್ಟಾ? ಎಸ್. ಸೊ 615 ಮೈನಸ್ 615 ಮೈನಸ್ 385 ಎಷ್ಟು ಬರುತ್ತೆ? 230. ಸೊ ದೇರ್ ಫೋರ್ ಐ ವಿಲ್ ರೈಟ್ ಹಿಯರ್ 230 IG is equal to 15. Correct? Yes. So ಈಗ we need to calculate IG. IG is equal to 15 divided by 230. Okay? Yes. 230 divided by, not 230, sorry, it's 15 divided by
15 divided by 230. So we will get 0.0652 ampere. So this is what the Ig value. Okay, this is what the Ig value. Okay, now let's check whether the answer is correct or not. 0.0652 ಇದೆ. ಇಲ್ಲಿ ಆನ್ಸರು ಎಸ್ 0.0652. 0.0652, and the answer that we are getting is what? Yes, 0.0652. ಎಕ್ಸಾಕ್ಟಾಗಿ ಸೇಮ್ ಸಿಗ್ತದೆ. ಯಾವಾಗ ಸೇಮ್ ಸಿಗ್ತಿರೋದು? ನಾವು ಯಾವುದು ಟರ್ಮಿನಲ್ ವೋಲ್ಟೇಜನ್ನ ಏನಂತ ಕನ್ಸಿಡರ್ ಮಾಡಿದಾಗ ಅದು 3 - ಐನಾ? 3 - ಐ ಅಂತ ಕನ್ಸಿಡರ್ ಮಾಡಿದಾಗ. ಓಕೆ, ಅಕಸ್ಮಾತ್ ಬರೀ 3 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗಲ್ಲ. ಓಕೆ, ಸೊ ವಿಲ್ ಎಂಡ್ ಅಪ್ ವಿತ್ ಲಾಟ್ಸ್ ಆಫ್ ರಾಂಗ್ ಕ್ಯಾಲ್ಕುಲೇಷನ್. ಸೊ ಹಾಗಾಗಿ 3 - ಐ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನು ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು, ಅಂದರೆ ಡಿಟರ್ಮಿನೆಂಟ್ ಮೆಥಡಲ್ಲಿ. ಸೊ ಐ ಫೆಲ್ಟ್ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮೆಥಡ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ಒಂದು ಮೆಥಡಲ್ಲಿ ಸಾಲ್ವ್ ಮಾಡ್ತೀನಿ. ಇದರಲ್ಲಿ ಏನು ಅಪ್ಲೈ ಮಾಡ್ತಿರೋದು? ಜಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತು ಎಲಿಮಿನೇಷನ್ ಮೆಥಡು, ಪ್ರೊವೈಡೆಡ್ ದಟ್ ಇದೊಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ನಿಮಗೆ ಅರ್ಥ ಆದರೆ. ಯಾಕೆ 3 - ಐ ಇನ್ಸ್ಟೆಡ್ ಆಫ್ 3 - ಐ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ ಅನ್ನೋದು ಅರ್ಥ ಆದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ನೋ ವರೀಸ್, 100% ಈಸಿಯಾಗಿ ನಿಮಗೆ ಆನ್ಸರ್ ಬರುತ್ತೆ. ಆ್ಯಂಡ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಈ ಕ್ವಶನ್ 5 ಮಾರ್ಕ್ಸಿಗೆ ಕೇಳ್ಬೋದಾದಂಥ ಕ್ವಶನ್, ಈ ರೀತಿ ಕ್ವಶನ್. ಇಫ್ ಇನ್ ಕೇಸ್ ಇಲ್ಲಿ ಆರ್ ವ್ಯಾಲ್ಯೂ, ದಟ್ ಮೀನ್ಸ್ ಸ್ಮಾಲ್ ಆರ್, ಇಂಟರ್ನಲ್ ರೆಸಿಸ್ಟೆನ್ಸ್ 0 ಅಂತ ಕೊಟ್ಟಿದ್ರೆ ನೋ ನೀಡ್ ಟು ಟೇಕ್ ದಿಸ್ ವಾಟ್, ಯಾವುದದು ಟರ್ಮಿನಲ್ ವೋಲ್ಟೇಜ್ ವ್ಯಾಲ್ಯೂನೇ ಏನಾಗುತ್ತೆ ಇ ಎಮ್ ಎಫ್ ಮತ್ತು ಟರ್ಮಿನಲ್ ವೋಲ್ಟೇಜ್ ವ್ಯಾಲ್ಯೂ ಎರಡು ಸೇಮ್ ಆಗುತ್ತೆ, ಯಾಕಂದರೆ ಇಂಟರ್ನಲ್ ರೆಸಿಸ್ಟೆನ್ಸೇ ಇಲ್ಲ. ಸೊ ವಾಟ್ ಎವರ್ ದ ಬ್ಯಾಟ್ರಿ ಈಸ್ ಪ್ರೊಡ್ಯೂಸಿಂಗ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದ ಸೇಮ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಕಮಿಂಗ್ ಟು ಥ್ರೂ ದ ವಯರ್ ಆಲ್ಸೋ. ಇಂಟರ್ನಲ್ ರೆಸಿಸ್ಟೆನ್ಸ್ ಇದ್ದಾಗ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ವ್ಯಾಲ್ಯೂನ ಬರ್ಕೊಳ್ತಿದ್ದೀವಿ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಾದರೆ 100% ಈಸಿಯಾಗಿ ಬರಿಬೋದು. ಬಟ್ ಅಟ್ ಎಕ್ಸಾಮ್ಸ್, ಸೊ ಯು ವಿಲ್ ಎಂಡ್ ಅಪ್ ವಿತ್ ಲಾಟ್ಸ್ ಆಫ್ ರಾಂಗ್ ಕ್ಯಾಲ್ಕುಲೇಷನ್ ಇಫ್ ಯು ಡೋಂಟ್ ನೋ ದಿಸ್ ಕಾನ್ಸೆಪ್ಟ್. ನಾನು ಇದ್ರ ಮೇಲೆ ತುಂಬ ಇನ್ಸಿಸ್ಟ್ ಮಾಡಿ ಹೇಳ್ತಿದ್ದೀನಿ, ಯಾಕೆಂದರೆ ಇದು ತುಂಬ ಮಕ್ಕಳು ನಾವು ನೋಡಿದ್ವಿ, ಕರೆಕ್ಷನ್ ಮಾಡುವಾಗಲೂ ನಾನು ನೋಡಿದ್ದೀನಿ, ತುಂಬ ಮಕ್ಕಳು ಇದನ್ನು ಡೈರೆಕ್ಟಾಗಿ 3 volts ಅಂತ ಬರ್ಕೊಬಿಡ್ತಾರೆ. ದೇ ವಿಲ್ ಇಗ್ನೋರ್ ದಿಸ್ 1 ohm. ಓಕೆ, ಸೊ ಬಿ ಕೇರ್ಫುಲ್ ವಿತ್ ದಿಸ್. ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್ the whole numericals of current electricity. So starting in the ending vargu step by step explain ಮಾಡುವಾಗ it is taking more time. Why? Because I want you people to understand more. Okay, so ಅರ್ಥ ಮಾಡ್ಕೊಳ್ಳುವಾಗ ಟೈಮ್ ತೊಗೊಂಡೆ ಅರ್ಥ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಸಾಲ್ವ್ ಮಾಡುವಾಗ ಸ್ಪೀಡಾಗಿ ಸಾಲ್ವ್ ಮಾಡಿ. ಕ್ಲಿಯರ್? ಎಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್. ಸೊ ನಿಮಗೆ ಈ ಒಂದು ವೀಡಿಯೋಸು ಅರ್ಥ ಆಗಿದ್ದು ಮತ್ತು ಇಷ್ಟ ಆಗಿತ್ತು ಅಂತ ಹೇಳಿದಾಗ ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಅನ್ನಿಸ್ತು, ಓಕೆ, ಆ ರೀತಿ ಒಂದು ಫೀಡ್ಬ್ಯಾಕು ಮತ್ತು ಕಮೆಂಟ್ ಕೊಟ್ಟರೆ ನಮಗೂ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಒಂದು ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ತಾ ನಮಸ್ತೆ.